ಸಲಾರ್ ಸಿನಿಮಾಗೆ ಚಾನ್ಸ್ ಹೇಗೆ ಸಿಕ್ತು? ನಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಆ ರೋಲ್ ಎಷ್ಟು ಪವರ್ಫುಲ್ ಇತ್ತು ಅಂತ. ನನಗೊಂದ್ಸತಿ ಕನ್ಫ್ಯೂಸ್ ಆಗುತ್ತೆ, ಮುಗೀತು ಅಂತ ಹೇಳಿದ್ರು ಮೋಸ್ಟ್ಲಿ ಸೆಲೆಕ್ಟ್ ಆಗಿರ್ಬೋದಾ ಇಲ್ವಾ ಅಂತ. ಪ್ರಶಾಂತ್ ಸರ್ಗೆ ಹಾಯ್ ಹೇಳಿ ಬಂದ್ಬಿಡ್ತೀನಿ ನಾನು ಇಮಿಡಿಯೇಟ್ ಬ್ಯಾಂಗ್ಳೂರು. ನೀವು ಹ್ಯಾಕ್ಟ್ ಮಾಡೋದನ್ನ ಪ್ರಭಾಸ್ ಸರ್ ನೋಡಿದಾರಲ್ವಾ, ಸೊ ನಿಮ್ಗೆ ಏನ್ ಅನಿಸ್ತು? ಪ್ರಭಾಸ್ ಸರ್ ನೋಡ್ತಾ ಇದ್ರಲ್ವಾ ಅವಾಗ? ತೆಲುಗಲ್ಲಿ ಅವ್ರು ಡೈಲಾಗ್ ಕೊಟ್ಟರು ನಂಗೆ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಹೊತ್ಬೇಕಾಗಿತ್ತು. ಕೇಳ್ತಿದ್ದೆ ನಾನು, ಬರೀ ಹಿಂಗೆ ನೋಡ್ತಾ ಇದ್ದೆ, ಏನ್ ಮಾಡ್ಬೇಕಿತ್ತು ನಾನು, ಇನ್ನೂ ಏನಾದ್ರು ಮಾಡ್ಬೇಕಿತ್ತಲ್ವಾ ಹಿಂಗ. ಸರ್ ನಿಮ್ಮ ಕ್ಯಾರೆಕ್ಟರ್ನ ನೋಡಿ ಅಂದ್ರೆ ನಮ್ಗೊಂದು ಹೊಸ ವಿಲನ್ ಸಿಗ್ಬಿಟ್ರು ಅಂತ ತುಂಬಾ ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು, ಜನರು ಗುರ್ತಿಸ್ತಿದ್ದಾರೆ. ಈ ಸಿನಿಮಾ ಬೇರೆನೆ, ವಜ್ರಾಂಗ್ ಶೆಟ್ಟಿ ಏನು ಅಂತ ಗುರ್ತಿಸ್ಕೊಳ್ಳೋ ಕಾರಣ ಆಗಿ ಸಿನಿಮಾ ಸಲಾರ್. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ವೀಕ್ಷಕರೇ, ಸಲಾರ್ ಮೂವಿ ರಿಲೀಸ್ ಆಗಿದೆ, ಎಲ್ಲಾ ಕಡೆ ಚೆನ್ನಾಗಿ ಓಡ್ತಾ ಇದೆ. ಈ ಚಿತ್ರದಲ್ಲಿ ವಿಷ್ಣು ಪಾತ್ರ ಮಾಡಿದಂತ ವಜ್ರಾಂಗ್ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋದ್ರಿಂದ ನಾವು ಅವ್ರನ್ನ ಸ್ವಾಮಿ ಅಂತಾನೆ ವೆಲ್ಕಮ್ ಮಾಡೋಣ. ಬನ್ನಿ, ಇವ್ರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋದಿದೆ. ಮೊದಲಾಗಿ ಇವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ ವಜ್ರಾಂಗ ಸ್ವಾಮಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಕ್ಷತಾ ಸ್ವಾಮಿ ಅವರೇ. ಹೇಗಿದ್ದೀರಾ ಸ್ವಾಮಿಗಳು? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ರಿ? ಚೆನ್ನಾಗಿದ್ದೀನಿ ಸರ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಅಂಡ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸ್ವಾಮಿಗಳೇ, ನಂದು ಮೊದಲನೇ ಪ್ರಶ್ನೆ ನಿಮಗೆ, ಸಲಾರ್ ಸಿನಿಮಾಗೆ ಚಾನ್ಸ್ ಹೇಗೆ ಸಿಕ್ತು ನಿಮ್ಗೆ? ಆಕ್ಚುಲಿ ಇದೊಂದು ದೊಡ್ಡ ಸ್ಟೋರಿನೇ ಆಗುತ್ತೆ ನಂಗೆ ಹೆಂಗೆ ಅವಕಾಶ ಸಿಕ್ತು ಅನ್ನೋದಕ್ಕೆ. ನಂದೊಬ್ರು ಸ್ನೇಹಿತರಿದ್ದಾರೆ, ಆಕಾಶ್ ಅಂತ. ನಾವು ಮುಖತಃ ಯಾವತ್ತೂ ಭೇಟಿ ಆಗಿರಲಿಲ್ಲ. ನನ್ನ ಸ್ನೇಹಿತರು ಅವರು ಆಕಾಶ್ ಅಂತ. KGF ಇಂದನೂ ಪ್ರಶಾಂತ್ ಸರ್ ಜೊತೆಗಿದ್ರು, ಸಲಾರಲ್ಲಿ ಅಸೋಸಿಯೇಟ್ ಅವರು. ಸೊ ನನ್ನ ಫೋಟೋಸ್ನ ನನ್ನ ಸ್ನೇಹಿತರ ಥ್ರೂ ಅವರು ಪಡ್ಕೊತಾರೆ, ವಜ್ರಾಂಗ್ ಶೆಟ್ಟಿ ಅವ್ರ ಫೋಟೋ ಕಳಿಸಿ ಅಂತ. ಸೊ ಅದನ್ನು ಪ್ರಶಾಂತ್ ಸರ್ ಅವ್ರಿಗೆ ತೋರಿಸ್ತಾರೆ, ಯಾರು ಆಕಾಶ್ ಅವರು. ನಂದು ಆ ಟೈಮಲ್ಲಿ ಜೇಮ್ಸ್ ರಿಲೀಸ್ ಆಗಿರುತ್ತೆ, ನಾನು ಯಾವ ಪ್ರಾಜೆಕ್ಟು ಒಪ್ಕೊಂಡಿರಲ್ಲ. ಜೇಮ್ಸ್ ವೀಡಿಯೋಸು ಆ್ಯಂಡ್ ನಂದು ಏನು ಫೋಟೋಶೂಟ್ ಮಾಡಿಸಿರೋ ಫೋಟೋಸು ಆ್ಯಂಡ್ ರಿಯಾಲಿಟಿ ಕೆಲವೊಂದು ವೀಡಿಯೋಸ್ಗಳೇನಿತ್ತು ಅದನ್ನೆಲ್ಲ ಪ್ರಶಾಂತ್ ಸರ್ ನೋಡಿರ್ತಾರೆ. ಕೋ ಡೈರೆಕ್ಟ್ರಿಗೆ ಇನ್ಫಾರ್ಮ್ ಮಾಡಿ, ಪ್ರಕಾಶ್ ಅಂತ ಇರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿ ನನ್ನ ಕರ್ಸಕ್ಕೆ ಹೇಳ್ತಾರೆ ಇಮಿಡಿಯೇಟಾಗಿ. ಆ್ಯಂಡ್ ಅದ್ರ ಬಿಫೋರ್ ಒಂದು ಮನೆಯಲ್ಲೇ ಒಂದು ವೀಡಿಯೋ ಬೈಟ್ ಮಾಡಿ ಕಳ್ಸಕ್ಕೆ ಹೇಳ್ತಾರೆ. ಸೊ ನಾನು ಫೋನಲ್ಲೇ ಒಂದು ಮಿನಿಟ್ದು ಒಂದು ವೀಡಿಯೋ ಬೈಟ್ ಮಾಡಿ ಕೋ ಡೈರೆಕ್ಟ್ರಿಗೆ ಫಾರ್ವರ್ಡ್ ಮಾಡ್ತೀನಿ. ಅದನ್ನು ಪ್ರಶಾಂತ್ ಸರಿಗೆ ತೋರಿಸ್ತಾರೆ. ನನಗೆ ನೆಕ್ಸ್ಟ್ ಡೇನೇ ಹೈದ್ರಾಬಾದ್ ಬರೋಕ್ಕೆ ಹೇಳ್ತಾರೆ. ಸೊ ಸರ್ ಬರ್ತಾರೆ, ನನ್ನನ್ನು ನೋಡ್ತಾರೆ. ನೋಡಿದ ಕೂಡಲೇ ಒಂದು ಮಾತು ಹೇಳ್ತಾರೆ, ವಿಷ್ಣು ಅಂತ ಅವ್ರು ಫಿಕ್ಸ್ ಆಗಿದ್ರು ಅನ್ಸುತ್ತೆ. ವಿಷ್ಣು ಒಳ್ಳೆ ಫೇರ್ ಆ್ಯಂಡ್ ಲವ್ಲಿ ಆ್ಯಡಲ್ಲಿ ಬರೋ ಥರ ಇದ್ದಾರೆ. ಇಮಿಡಿಯೇಟಾಗಿ ವಿಷ್ಣು ಡಲ್ ಮಾಡಿಸಿ ಏನು ಕಾಸ್ಟ್ಯೂಮ್ ಆ್ಯಂಡ್ ಅಸೆಸರೀಸ್ ಇದೆ ಅದನ್ನೆಲ್ಲ ಹಾಕ್ಸ್ಕೊಂಡು ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಸೊ ಎಲ್ಲ ರೆಡಿ ಮಾಡಿಸ್ಕೊಂಡಿರ್ತಾರೆ. ಇನ್ನೊಂದು 2-3 ಜನ ಆರ್ಟಿಸ್ಟ್ ಇರ್ತಾರೆ. ಬಟ್ ಫಸ್ಟ್ ನಂದೇ ಅವರು ಫೋಟೋಶೂಟ್ ಮಾಡ್ತಾರೆ, ಅವ್ರಿಗೆ ಕ್ಲಾರಿಟಿ ಬೇಕಿತ್ತು ಅನ್ಸುತ್ತೆ. ಸೊ ನನಗೆ ಕರೆಸ್ತಾರೆ. ಪ್ರಶಾಂತ್ ಸರ್ ಎದುರುಗಡೆ ನಿಲ್ಸಕ್ಕೂ ಒಂದು ಮಾತು ಹೇಳ್ತಾರೆ, ವಿಷ್ಣು ವಾವ್ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಮೇಕಪ್ ಆದಮೇಲೆ ಒಂದು ಲುಕ್ ಬೇಕಿತ್ತು. ಸೊ ಅದು ಅವರಿಗೆ ಸಿಕ್ತು ಅನ್ಸುತ್ತೆ. ಇಮಿಡಿಯೇಟಾಗಿ ಫೋಟೋಶೂಟ್ ಎಲ್ಲ ನಡೀತದೆ. ಪ್ರಶಾಂತ್ ಸರ್ ಬೇರೆ ಬೇರೆ ಆ್ಯಂಗಲ್ಸಲ್ಲೆಲ್ಲ ಫೋಟೋಶೂಟ್ ಮಾಡಿಸ್ತಾರೆ. ಸೊ ಅವರಿಗೆ ಒಂದು 10 to 15 ಫೋಟೋಸ್ ಲೈಕ್ಸ್ ಆಗುತ್ತೆ. ಐ ಮೀನ್ ಲೈಕ್ ಮಾಡ್ತಾರೆ ಅವ್ರ ಫೋಟೋನ. ಸೊ ನಿಮ್ಮ ಮುಗೀತು ಅಂತ ಹೇಳ್ತಾರೆ ಪ್ರಶಾಂತ್ ಸರ್. ನನಗೊಂದ್ಸತಿ ಕನ್ಫ್ಯೂಸ್ ಆಗುತ್ತೆ, ಮುಗೀತು ಅಂತ ಹೇಳಿದ್ರು ಮೋಸ್ಟ್ಲಿ ಸೆಲೆಕ್ಟ್ ಆಗಿರ್ಬೋದಾ ಇಲ್ವಾ ಅಂತ. ಸೊ ಅದಾದಮೇಲೆ ಪ್ರಕಾಶಿಗೆ ಕನ್ಫರ್ಮ್ ಇತ್ತು ಈ ರೋಲ್ಗೆ ನಾನು ಫಿಕ್ಸ್ ಆಗಿದ್ದೀನಿ ಅಂತ. ಪ್ರಶಾಂತ್ ಸರ್ಗೆ ಹಾಯ್ ಹೇಳಿ ಬಂದ್ಬಿಡ್ತೀನಿ ನಾನು ಇಮಿಡಿಯೇಟ್ ಬ್ಯಾಂಗ್ಳೂರು. 2 days ಬಿಟ್ಟು ಕಾಲ್ ಬರುತ್ತೆ, ಯು ಆರ್ ಸೆಲೆಕ್ಟೆಡ್ ಅಂತ. ಇನ್ನೊಂದು 5 to 6 ಡೇಸಲ್ಲಿ ಶೂಟ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ, ಸಲಾರ್ ಜರ್ನಿ. ನೀವು ಅನ್ಕೊಂಡಿದ್ರ ಸ್ವಾಮಿಗಳು, ಅಂದರೆ ಕನ್ನಡ ಇಂಡಸ್ಟ್ರಿ ಬಿಟ್ಟು ನಾನು ಬೇರೆ ಸಿನಿಮಾದಲ್ಲಿ, ಇಷ್ಟು ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರ ನೀವು? ಇಲ್ಲ, ಆಸೆ ಇತ್ತು, ಮಾಡ್ತೀನಂತ ಗೊತ್ತಿತ್ತು ನನಗೆ. ಫ್ಯೂಚರಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಸ್ಸಿಗೆ ಹೋಗಬೇಕು ಅನ್ನೋ ಒಂದು ಆಸೆ ಇತ್ತು. ಮತ್ತು ಬೇರೆ ಯಾವುದೋ ಒಂದು ಸಿನಿಮಾಗೆ ಬಂದಿತ್ತು, ಇದು ಬಿಫೋರ್ ಯಾವುದೊಂದು ತಮಿಳು ಫಿಲ್ಮಾಗೆ ಬಂದಿತ್ತು. ಅಂದರೆ ಒಂದು ರೋಲ್ಗೆ ನನ್ನನ್ನು ಅವರು ಕಾಂಟ್ಯಾಕ್ಟ್ ಮಾಡಿದರು, ಬಟ್ ಎಲ್ಲೂ ಒಪ್ಕೊಂಡಿರಲಿಲ್ಲ. ವೆಯ್ಟ್ ಮಾಡ್ತಾಯಿದ್ದೆ ನಾನು ಜೇಮ್ಸ್ ಆದಮೇಲೆ. ಸೊ ಪ್ರಶಾಂತ್ ಸರ್ ಸಲಾರ್ಗೆ ನನಗೆ ಏನು ವಿಷ್ಣು ಅಂತ ಒಂದು ರೋಲ್ಗೆ ಆಫರ್ ಮಾಡ್ತಾರೆ. ಅಲ್ಲಿಗೆ ನಂದು ಆ ಕನಸೇನಿದೆ ಫುಲ್ಫಿಲ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಆ ಟೈಮಲ್ಲಿ ಎಷ್ಟು ಖುಷಿ ಆಯಿತು, ಯಾವ ಥರ ಅನಿಸ್ತು ನಿಮಗೆ? ಮೇಡಮ್, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ತುಂಬ ಅಂದರೆ ನಾನು ಆ ಮೂಮೆಂಟ್ನ ತುಂಬ ಎಂಜಾಯ್ ಮಾಡಿದೆ. ಆ್ಯಕ್ಚುಲಿ ನಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಆ ರೋಲ್ ಎಷ್ಟು ಪವರ್ಫುಲ್ ಇತ್ತು ಅಂತ. ಪ್ರಶಾಂತ್ ಸರ್ ಒಂದು ಮಾತು ಹೇಳಿದರು, ಬಿಫೋರ್ ನಾನು ಶೂಟ್ ಎಂಟರ್ ಆಗೋಕ್ಕಿಂತ ಬಿಫೋರ್ ಗೆಸ್ಟ್ ಹೌಸಲ್ಲಿ ಒಂದು ಮೀಟಿಂಗ್ ನಡೀತದೆ. ಸೊ ಪ್ರಶಾಂತ್ ಸರ್ ನಂದು ಏನು ಲೈನ್ ಇದೆ ನನ್ನ ಕ್ಯಾರೆಕ್ಟ್ರದ್ದು ಅದನ್ನು ಎಕ್ಸ್ಪ್ಲೈನ್ ಮಾಡಿರ್ತಾರೆ. ವಿಷ್ಣು ಅಂತ ಕ್ಯಾರೆಕ್ಟ್ರು ತುಂಬ ಮೇಜರ್ ಇರುತ್ತೆ ಸಿನಿಮಾದಲ್ಲಿ. ಒಂದು ಸೀಕ್ವೆನ್ಸ್ ಅಂತೂ ಸಿನಿಮಾ ಜೀವಳ ಆಗಿರುತ್ತೆ. ವಜ್ರಂಗ್ ಇದನ್ನು ತುಂಬ ಚೆನ್ನಾಗಿ ಮಾಡಬೇಕು, ನಾವು ನೀಟಾಗಿ ಪ್ಲ್ಯಾನ್ ಮಾಡಿ ಮಾಡೋಣ ಅಂತ ಹೇಳ್ತಾರೆ.
ಸೊ ಅವರು ಫಸ್ಟ್ ಡೇ ಶೂಟ್ ಆಗುತ್ತೆ, ಆಲ್ಮೋಸ್ಟ್ ಪ್ರಭಾಸ್ ಸರ್ ಆ್ಯಂಡ್ ಪೃಥ್ವಿ ಸರ್ ಬಂದಿರ್ತಾರೆ ಲೊಕೇಶನ್ಗೆ, ನಾನೇ ಒಂದು 5 minutes ಲೇಟ್ ಆಗುತ್ತೆ ಬರೋದು. ಸೊ ಏನು ಅಲ್ಲ ಟೈಮ್ ಯಾರಿಗೂ ಹಾಯ್ ಮಾಡೋಕ್ಕೂ ಟೈಮ್ ಇರಲ್ಲ. ಭುವನ್ ರೋಲ್ ಎಲ್ಲ ಕ್ಯಾಮ್ರಾ ಹತ್ರ ನಿಂತ್ಕೊಂಡಿರ್ತಾರೆ. ಪ್ರಶಾಂತ್ ಸರ್ ಹಾಯ್ ವಜ್ರಂಗ್ ಇಮಿಡಿಯೇಟ್ ಸ್ಟಾರ್ಟ್ ಅಂತ ಹೇಳ್ತಾರೆ. ಪ್ರಭಾಸ್ ಸರ್ ಬಂದು ನಿಂತಿರ್ತಾರೆ, ಅವರಿಗೂ ಹಾಯ್ ಮಾಡೋಕ್ಕಾಗಿಲ್ಲ ನನಗೆ. ಅಪೋಸಿಟ್ ಪೃಥ್ವಿ ಸರ್ ಇರ್ತಾರೆ. ಸೊ ಸ್ಟಾರ್ಟ್ ವಜ್ರಂಗ್ ಅಂತ ಹೇಳ್ತಾರೆ. ಒಂದಿಷ್ಟು ಕರೆಕ್ಷನ್ ಇರುತ್ತೆ ಇಮಿಡಿಯೇಟ್ ಆಗಿ. ಫಸ್ಟ್ ಡೇ ಫಸ್ಟ್ ಶಾರ್ಟ್ ಏನಿದೆ ಅದು ಪೃಥ್ವಿ ಸರ್ಗೆ ಕೌಂಟರ್ ಕೊಡೋ ಡೈಲಾಗು. ನೀನು ನೋಡಿದ್ರೆ ನನಗೆ ಇಲ್ಲೇ ಸಾಯಿಸ್ಬೇಕು ಅನ್ಸುತ್ತೆ ಅನ್ನೋ ಥರ ಇರುತ್ತೆ ಆ ಡೈಲಾಗು. ನಂಗೆ ಆಮೇಲೆ ಅರ್ಥ ಆಗುತ್ತೆ ತುಂಬ ಪವರ್ಫುಲ್ ಇದೆ ರೋಲು. ಸೊ ತುಂಬ ಪ್ಲ್ಯಾನ್ ಮಾಡಬೇಕು ಅಂತ. ಅದಾದ್ಮೇಲೆ ಬೇರೆ ಥರನೇ ಪ್ಲ್ಯಾನ್ ಮಾಡಿಕೊಂಡೆ ನಾನು. ಅಂದರೆ ಆಮೇಲೆ ಪ್ರಿಪೇರ್ ಆಗಿಬಿಟ್ರಿ ಅನ್ಸುತ್ತೆ ಫುಲ್ ಅದು ಕ್ಯಾರೆಕ್ಟರ್ಗೆ. ಹಾಂ ಎಸ್, ಅಂದರೆ ನರೇಟ್ ಮಾಡಿದ್ರು ಅಷ್ಟೇ. ಬಟ್ ನನಗೆ ಪ್ರಶಾಂತ್ ಸರ್ದು ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡೋದು. ಅವ್ರದ್ದು ವಿಜುವಲೈಸ್ ಆಗಲಿ ಅಥವಾ ಅವ್ರ ಮೈಂಡ್ ಸೆಟ್ಟಲ್ಲಿ ಹೆಂಗೆ ಓಡ್ತಾ ಇರುತ್ತಂತ ನನಗೂ ಸ್ವಲ್ಪ ಡೌಟ್ ಇರುತ್ತೆ. ಪ್ರಶಾಂತ್ ಸರ್ ಆ ದಿನ ತುಂಬ ಕೂಲ್ ಆಗಿದ್ರು. ಅಂದರೆ ಏನೂ ಹೇಳಕ್ ಹೋಗಿಲ್ಲ. ನಾನು ಅದು ಏನು ಆ್ಯಕ್ಟ್ ಮಾಡಿದೆ ಅವ್ರಿಗೆ ಓಕೆ ಆಗ್ಬಿಡ್ತು. ಶಾರ್ಟ್ ಓಕೆ ಅಂತ ಹೇಳ್ಬಿಟ್ರು ಒನ್ ಡೇ ಅಲ್ಲೇ. ಅಲ್ಲ ಅಂದ್ರೆ ಫಸ್ಟ್ ಶಾರ್ಟ್ ಏನಿದೆ ಅದನ್ನ ಓಕೆ ಅಂತ ಹೇಳ್ಬಿಡ್ತು ಪ್ರಶಾಂತ್ ಸರ್. ಇಲ್ಲ ಸಾಕು ಅಂದ್ರೆ ಒನ್ ಮೋರ್ ನನಗೆ ಒಂದ್ಸಲ ಡೌಟ್ ಆಯಿತು. ಇಲ್ಲ ಇನ್ನೇನಾದ್ರು ಮಾಡಬೇಕಿತ್ತು ಅನ್ಸುತ್ತೆ, ಏನು ಆ್ಯಕ್ಟ್ ಮಾಡಿಲ್ಲ ಇದರಿಂದ ಒಂದು ಸ್ವಲ್ಪ ಮಾಡಬೇಕಿತ್ತು ಅನ್ಸುತ್ತೆ ಅಂತ. ಅಂದರೆ ಅವರು ಫಿಕ್ಸ್ ಆಗಿದ್ರು. ಅಂದರೆ ಪ್ರತಿಯೊಂದು ಆರ್ಟಿಸ್ಟ್ಗಳನ್ನೂ ಅಬ್ಸರ್ವ್ ಮಾಡ್ತಾರೆ ನೀಟಾಗಿ. ಅವ್ರಿಗೆ ಏನು ಬೇಕಲ್ಲ ಅಷ್ಟನ್ನು ಮಾತ್ರ ಅವ್ರಿಗೆ ಅಂದರೆ ಅಷ್ಟೇ ಅವ್ರು ತಗೊಳ್ಳೋದು. ಜಾಸ್ತಿ ಓವರ್ ಮಾಡೋಂಗಿಲ್ಲ, ಬಾಡಿ ಮೂಮೆಂಟ್ಸ್ ಇಲ್ಲ, ಆರ್ಟಿಸ್ಟ್ ಸ್ಟೇಬಲ್ ಆಗಿರಬೇಕು, ಡೈಲಾಗ್ ಹೇಳ್ತಾ ಕೂಡ. ಅವತ್ತು ಓಕೆ ಆಗಿತ್ತು. ನೆಕ್ಸ್ಟ್ ಡೇ ಮಾತ್ರ ಹೇಳಿದ್ರು ಅವ್ರು, ಶೂಟ್ ಮುಗಿಯೋಕ್ಕೂ ಹೇಳಿದ್ರು. ಇವನ್ ಫೈಟ್ಸ್ದು ಲೀಡೆಲ್ಲ ಏನಿದ್ರು ಅದನ್ನೆಲ್ಲ ತಗೊಂಡಿದ್ರು. ವಜ್ರಂಗ್ ಗೆಸ್ಟ್ ಹೌಸ್ ಬನ್ನಿ ನೈಟ್ 8 o'clock ನಾವು ಡಿಸ್ಕಸ್ ಮಾಡೋಣ. ವೆರಿ ಮೇಜರ್ ಸೀಕ್ವೆನ್ಸ್ ಇದು. ಇದು ಒಂದು ನಾವು ಪಾಸ್ ಆದರೆ ಈ ಕ್ಯಾರೆಕ್ಟ್ರು ಫುಲ್ ಪಾಸ್ ಆದಂಗೆ. ನಾವು ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. 8 ಗಂಟೆ ನಾವು ವರ್ಕೌಟ್ ಎಲ್ಲ ಮುಗಿಸಿ ಹೋಟೆಲಲ್ಲೇ ಹೋಗ್ತೀನಿ. ಸರ್ ಎಲ್ಲ ಫುಡ್ ಎಲ್ಲ ರೆಡಿ ಮಾಡಿರ್ತಾರೆ. ಒಂದು 20 ಜನ ಕೂತ್ಕೊಂಡಿರ್ತಾರೆ. ನಾರ್ತ್ ಫುಡ್ಡು, ಸೌತ್ ಫುಡ್ಡು, ಫಿಶ್ ಎಲ್ಲ ಬಂದಿರುತ್ತೆ. ಊಟ ಮಾಡಿಕೊಂಡು ಡೈರೆಕ್ಷನ್ ಟೀಮ್ನೆಲ್ಲ ಕರ್ಕೊಂಡು ಸೀನ್ ಪೇಪರ್ ಅವ್ರ ಹತ್ರ ಇರುತ್ತೆ. ಪ್ರಶಾಂತ್ ಸರ್ ನೀಟಾಗಿ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಫಸ್ಟ್ ಟೈಮು ಗಾರ್ಡನಲ್ಲಿ. ಹಿಂಗಿರುತ್ತೆ ವಜ್ರ, ಹಿಂಗೆ ಮಾಡೋಣ, ಇಷ್ಟೇ ಸಾಕು. ಅವ್ರು ನೀಟಾಗಿ ಅಂದರೆ ಯಾವ ಆರ್ಟಿಸ್ಟ್ಗಳಿಗೂ ಕಷ್ಟ ಅಂತ ಅನ್ಸಲ್ಲ ಪ್ರಶಾಂತ್ ಸರ್ ಜೊತೆ ವರ್ಕ್ ಮಾಡೋಕ್ಕೆ. ಯಾಕಂದರೆ ಅವ್ರು ಹೇಳ್ತಾರೆ ಎಲ್ಲದನ್ನು. ಈವನ್ ಡೈಲಾಗ್ ಕೂಡ ಅವ್ರಿಗೆ ಗೊತ್ತಿರುತ್ತೆ ಏನಂತ. ಇಷ್ಟೇ ಮಾಡೋಣ, ಇಷ್ಟೇ ಸಾಕು, ಇದನ್ನ ನಾಳೆ ಮಾಡೋಣ ಹಿಂಗಂತ ಹೇಳ್ತಾರೆ. ಎಲ್ಲ ಕೋ ಡೈರೆಕ್ಟ್ರಿಗೆ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ನಾನು ನಾಳೆ ಏನೂ ಚೇಂಜ್ ಆಗಬಾರ್ದು, ಹಿಂಗೆ ಮಾಡೋಣ ಅಂತ. ಒಂದು 2 hours ಏನಿದೆ ಅದು ರಿಹರ್ಸಲ್ ಆಗುತ್ತೆ. ನೆಕ್ಸ್ಟ್ ಡೇ ಏನು ಸೀಕ್ವೆನ್ಸ್ ಇದೆ, ಆ ಮಹಾರ ಸೀಕ್ವೆನ್ಸ್ ಅಂತ ಏನಿದೆ ಅಂದರೆ ಆ ಮಕ್ಕಳನ್ನು ಮತ್ತು ಆ ಪೃಥ್ವಿ ಸರ್, ಪ್ರಭಾಸ್ ಸರ್ ಜೊತೆ ಏನು ಕಾಂಬಿನೇಷನ್ ಇರುತ್ತೆ ಆ ಸೀನ್ದು, ಅವೆಲ್ಲ ಅವತ್ತು ವರ್ಕೌಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಅಲ್ಲಿ ಸೀನ್ ವೈಸ್ಗೆ ನಾವು ತಯಾರಿ ಮಾಡ್ಕೊಂಡಿದ್ದು. ಸರ್, ನೀವು ಹ್ಯಾಕ್ಟ್ ಮಾಡೋದನ್ನ ಪ್ರಭಾಸ್ ಸರ್ ನೋಡಿದಾರಲ್ವಾ? ಸೊ ನಿಮ್ಗೆ ಏನು ಅನಿಸ್ತು ಪ್ರಭಾಸ್ ಸರ್ ನೋಡ್ತಾ ಇದ್ರಲ್ವಾ ಅವಾಗ? ಇಲ್ಲ, ನನಗೆ ಅಂದರೆ ಅವರು ಯಾವತ್ತೂ ಆ ಥರ ಸ್ಟಾರು ಅಂದರೆ ಆ ಥರ ಫೀಲೇ ಕೊಟ್ಟಿಲ್ಲ ಯಾರಿಗೂ. ಅಂದ್ರೆ ಅವರು ಒಂದು ದೊಡ್ಡ ಸ್ಟಾರು. ಇವಾಗ ನೀವು ಹ್ಯಾಕ್ಟ್ ಮಾಡೋದನ್ನ ನೋಡ್ತಿರ್ತೀರಾ, ನೀವು ಚೆನ್ನಾಗಿ ಹ್ಯಾಕ್ಟ್ ಮಾಡ್ತಿರ್ತೀರಾ. ಅವರು ಏನು ಹೇಳಿದ್ರು ನಿಮಗೆ? ಅಂದರೆ ಸ್ಟಾರ್ಟಿಂಗಲ್ಲಿ ಭಯ ಇತ್ತು. ಅಂದರೆ ಭಯ ಅಂದ್ರೆ ಹಾಗಲ್ಲ, ಫಸ್ಟ್ ಟೈಮು, ಲ್ಯಾಂಗ್ವೇಜ್ ಬೇರೆ ಕಷ್ಟ. ನಾವು ಕನ್ನಡ ಮಾತ್ರ ಮಾಡಿದ್ದು, ಬೇರೆ ಲ್ಯಾಂಗ್ವೇಜ್ ಮಾಡಿಲ್ಲ. ತೆಲುಗಲ್ಲಿ ಅವ್ರು ಡೈಲಾಗ್ ಕೊಟ್ಟರು ನಂಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಹೊತ್ಬೇಕಾಗಿತ್ತು. ಕೇಳ್ತಿದ್ದೆ. ಅಂದರೆ 70% ಆಫ್ ಟೆಕ್ನಿಷಿಯನ್ಸು ಕನ್ನಡದವರೇ ಇದ್ದರು. ಕನ್ನಡದಲ್ಲಿ ಒಂದ್ಸತಿ ಮೀನಿಂಗ್ ಕೇಳ್ತಿದ್ದೆ ನಾನು. ಆ್ಯಂಡ್ ಪ್ರಭಾಸ್ ಸರ್ನ ಅಂದರೆ ಫಸ್ಟ್ ಟೈಮ್ ಎಲ್ಲ ಗಡಿಬಿಡಿ ಇತ್ತಲ್ವ, ಅವ್ರಿಗೆ ಹಾಯ್ ಮಾಡೋಕ್ಕೂ ಆಗಿರಲಿಲ್ಲ. ಆ ಸೀನ್ ಮುಗ್ದಾದ್ಮೇಲೆ ಹಾಯ್ ಮಾಡಿದೆ. ಅವ್ರು ಹಾಯ್ ಅಂದಾಗಲೇ ಗೊತ್ತಾಗ್ಬಿಡ್ತು ನನಗೆ ತುಂಬ ಸಾಫ್ಟ್ ನೇಚರ್ ಇದ್ದಾರೆ ಆ್ಯಂಡ್ ಏನೂ ಆ್ಯಟಿಟ್ಯೂಡ್ ಇಲ್ಲ ಅಂತ. ಸರ್ ಹಾಯ್ ಮಾಡಿದಾಗ ಕೂತ್ಕೊಂಡಿದ್ದವರು ಎದ್ದು ನಿಂತು ಹಾಯ್ ಮಾಡಿದ್ರು. ಬರೀ ಹಾಯ್ ಅಂತ ಮಾಡಿಲ್ಲ, ಹೌ ಯು ಸರ್, ಚೆನ್ನಾಗಿದ್ದೀರಾ, ಹೆಂಗಿದೆ ವೆದರು, ಇಷ್ಟರವರೆಗೆ ಮಾತಾಡ್ತಾರೆ. ಬರೀ ಹಾಯ್ ಅಂತ ಹೇಳಿದಾಗ ಗೊತ್ತಾಗ್ಬಿಡ್ತು ನಾನು ಅವ್ರಿಗೆ. ಅಂದರೆ ಅವ್ರದ್ದು ಏನು ನೇಚರ್ ಏನಿದೆ ಅಂತ ನೀಟಾಗಿ ಗೊತ್ತಾಗ್ಬಿಡ್ತು. ಸೊ ನೆಕ್ಸ್ಟ್ ಡೇ ಅದೆಲ್ಲ ಹಾಗೆ ಕಂಟಿನ್ಯೂ ಆಗುತ್ತೆ. ಸರ್ ಮಾತಾಡ್ಸಿದಾಗ ಅವ್ರು ಹಾಗೆ ಎದ್ದು ನಿಂತು ಹಾಯ್ ಮಾಡ್ತಾರೆ. ಏನು ನಡೀತು ಅದು ಇದೆಲ್ಲ ಒಂದು ಇಷ್ಟು ಡಿಸ್ಕಸ್ ಮಾಡ್ತಾರೆ. ಖುಷಿ ಆಗುತ್ತೆ ನಂಗೆ. ಅಂದರೆ ಒಂದು ಚೂರು 0% ಈಗೋ, ಒಂಚೂರು ಸ್ಟಾರ್ಡಮ್ ಇಲ್ಲ, ಆ್ಯಟಿಟ್ಯೂಡ್ ತೋರಿಸಲ್ಲ. ಎಲ್ಲ ಕಲಾವಿದರಾಗಲಿ ಆ ಟೆಕ್ನಿಷಿಯನ್ಸ್ ಆಗಲಿ ಎಲ್ರಿಗೂ ಅವರು ಫೇವ್ರೇಟು. ಪ್ರಭಾಸ್ ಸರ್ ಫೇವ್ರೇಟ್ ಎಲ್ರಿಗೂ. ತುಂಬ ಖುಷಿ ಆಗುತ್ತೆ ಮೇಡಮ್ ಅಂಥ ಒಂದು ಸ್ಟಾರ್ ಜೊತೆ. ಅಂತ ಬಾಹುಬಲಿ ಅಂತ ಒಂದು ಸಿನಿಮಾ ಮಾಡಿರುವಂಥ ಸಿನಿಮಾ, ಪ್ಯಾನ್ ಇಂಡಿಯಾ ಸ್ಟಾರು, ಇಡೀ ವರ್ಲ್ಡ್ ವೈಡ್ ಪ್ರಭಾಸ್ ಸರ್ನ ಕೊಂಡಾಡುತ್ತೆ. ಅಂಥ ಒಬ್ಬ ವ್ಯಕ್ತಿ ಜೊತೆ, ಅಂಥ ಒಬ್ಬ ಸ್ಟಾರ್ ಜೊತೆ ನಾನು ವರ್ಕ್ ಮಾಡಿರೋದಕ್ಕೆ ತುಂಬ ಹೆಮ್ಮೆ ಇದೆ. ನಿಮ್ಮನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ನಿಮಗೆ ಏನು ಅನ್ನಿಸ್ತು?
ನಾನು ಆ್ಯಕ್ಚುಲಿ ಗಿನಿಟರ್ ಏನು ನೋಡೋಕೆ ಹೋಗಲ್ಲ. ಒಂದೇ ಒಂದು ಸೀಕ್ವೆನ್ಸಲ್ಲಿ ಪ್ರಶಾಂತ್ ಸರ್ ಕರೀತಾರೆ ಮಾನಿಟರ್ ಹತ್ರ. ಅಂದರೆ ಅವರೇನೋ ಈ ಅರಿಶಿನ ಕುಂಕುಮ ಎಲ್ಲ ಮುಖಕ್ಕೆ ಹಾಕ್ತಾರೆ. ಇಲ್ಲ ಅದ್ರ ಬಿಫೋರ್ ಆ ಟಗರು ಥರ ಏನು ಮೈನ್ ಈಗ ಒಂದ್ಸಲ ಶೇಕ್ ಮಾಡ್ತೀನಿ. ಆ ಈ ಸೀಕ್ವೆನ್ಸ್ ವಜ್ರಂಗ್ ಬನ್ನಿ ನೋಡಿ ಹೆಂಗೆ ಬಂದಿದೆ ಅಂತೇಳಿ ನನಗೂ ಸ್ಯಾಟಿಸ್ಫೈ ಇರಲಿಲ್ಲ. ಸರ್ ಹೇಳ್ತಾ ಇದ್ರು ಇನ್ನೂ ಒಂದು ಮೈ ಎಲ್ಲ ಭಾರಿ ಶೇಕ್ ಆಗಬೇಕು ಅಂತ. ಆ ಟೈಮಲ್ಲಿ ಕರೆಸಿದ್ರು. ಬಟ್ ಎಲ್ಲರೂ ಹೇಳ್ತಾ ಇದ್ರು ಸೂಪರಾಗಿ ಬಂದಿದೆ ಅಂತೇಳಿ. ಅದಾದ್ಮೇಲೆ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ನಾನು ಮಿಡ್ ನೈಟ್ ನೋಡಿರ್ತೀನಿ. ಅಕ್ಕಪಕ್ಕ ನನ್ನ ಫ್ರೆಂಡ್ಸು ಭುವನ್ ಬ್ರೋ ಎಲ್ಲ ಕೂತ್ಕೊಂಡಿರ್ತಾರೆ. ಆ್ಯಂಡ್ KC ನಮ್ಮ ದಿಯಾ ಪ್ರೊಡ್ಯೂಸರ್ ಚೇತನ್ ಬ್ರೋ ಎಲ್ಲ ಕೂತ್ಕೊಂಡಿರ್ತಾರೆ. ನನಗೇನು ಅನಿಸ್ತಾ ಇಲ್ಲ. ನಾನು ಬರೀ ಹಿಂಗೆ ನೋಡ್ತಾ ಇದ್ದೆ, ಏನು ಮಾಡಬೇಕಿತ್ತು ನಾನು, ಇನ್ನೂ ಏನಾದ್ರು ಮಾಡಬೇಕಿತ್ತಲ್ವಾ ಹಿಂಗೆ. ಇವರೆಲ್ಲ ಹೇಳ್ತಾರೆ ಸಖತ್ ಬಂದಿದೆ. ಭುವನ್ ಅಂತೂ ಹೇಳಿಬಿಟ್ಟಿದ್ರು, ವಜ್ರಂಗ್ ನಾನು ಏನು ಹೇಳಲ್ಲ, ಸಿನಿಮಾ ನೋಡಾದ್ಮೇಲೆ ಹೇಳಿ ನೀವು ಹೆಂಗೆ ಬಂದಿದೆ ಅಂತೇಳಿ. ಎಲ್ಲ ಈ ಕಡೆ ಬಂದಾದ್ಮೇಲೆ ಸಖತ್ತಾಗಿ ಬಂದಿದೆ, ವಿಷ್ಣು ಕ್ಯಾರೆಕ್ಟರ್ ಸಖತ್ ಹೈಲೈಟ್ ಆಗ್ತಿದೆ, 100% ನೋಡಿ ನಿಮ್ಗೆ ಒಳ್ಳೆ ಹೆಸರು ಕೊಡುತ್ತೆ ಅಂತ. ನಂಗೆ ಅವತ್ತವರೆಗೂ ಏನು ಅನಿಸಿಲ್ಲ. ನೆಕ್ಸ್ಟ್ ಡೇ 12 o'clock ಆದಮೇಲೆ ಗೊತ್ತಾಯಿತು, ಎಲ್ಲ ಕಡೆಯಿಂದ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಚೆನ್ನಾಗಿ ಮಾಡಿದ್ದೀರಾ ಸಕ್ಕತ್ತಾಗಿ ಬಂದಿದೆ ಅಂತೇಳಿ. ಅದೇ ಖುಷಿ ಅಲ್ವಾ ಮೇಡಮ್ ಒಬ್ಬ ಆರ್ಟಿಸ್ಟ್ಗೆ. ಸರ್, ನಿಮ್ಮ ಕ್ಯಾರೆಕ್ಟರ್ನ ನೋಡಿ ಅಂದರೆ ನಮಗೊಂದು ಹೊಸ ವಿಲನ್ ಸಿಗ್ಬಿಟ್ರು ಅಂತ ತುಂಬ ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಇದು ಟ್ರೋಲ್ ವಿಡಿಯೋಸ್ನ ನೀವು ನೋಡಿದ್ರಾ? ನಿಮ್ಗೆ ಏನು ಅನಿಸ್ತು? ಮೇಡಮ್ ನನಗೆ ಎಲ್ಲರೂ ಟ್ಯಾಗ್ ಮಾಡಿದ್ದಾರೆ ಆಲ್ಮೋಸ್ಟ್. ನನಗೆ ಫಸ್ಟ್ ಡೇ ಆಗಲಿ ಸೆಕೆಂಡ್ ಡೇ ಆಗಲಿ ಯಾರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ, ಒಂದು ಸ್ವಲ್ಪ ಬ್ಯುಸಿ ಇದೆ ಅಂತ. ಆಮೇಲೆ ನೈಟ್ ಕೂತ್ಕೊಂಡು ಒಂದು 3 days ಬಿಟ್ಟು ಎಲ್ರಿಗೂ ರಿಪ್ಲೈ ಮಾಡ್ತಾ ಬಂದೆ. ಒಂದಿಷ್ಟು ಮೆಸೇಜಸ್ಗಳಿತ್ತು. ಜಾಸ್ತಿ ತೆಲುಗು ಆಡಿಯನ್ಸ್ ಏನಿದ್ದಾರೆ ಒಂದಿಷ್ಟು ಜನ, ಅವರು ಜಾಸ್ತಿ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಸರ್ಚ್ ಮಾಡಿ ಮೆಸೇಜ್ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿನ ಫ್ರೆಂಡ್ಸು ಇವರು ಇಂಡಸ್ಟ್ರಿಯವರೆಲ್ಲ ಮೆಸೇಜ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾಸಲ್ಲಿ, ವಾಟ್ಸಪ್ಪಲ್ಲಿ. ಆಮೇಲೆ ಟ್ಯಾಗ್ ಅಂದರೆ ಈ ಟ್ರೋಲ್ ಪೇಜಸ್ ಅವರೆಲ್ಲ ಟ್ಯಾಗ್ ಮಾಡೋಕೆ ಅಂದರೆ ಗೊತ್ತಾಗ್ಬಿಡ್ತು ನನಗೆ ಇವ್ರು ಹೆಂಗೆಲ್ಲ ಟ್ಯಾಗ್ ಮಾಡ್ತಾ ಇದ್ದಾರಂತ. ರಿಪ್ಲೈ ಮಾಡಲೇಬೇಕಾಗಿತ್ತು ನಾನು. ಎಲ್ರಿಗೂ ಥ್ಯಾಂಕ್ ಯು ಅಂತ ರಿಪ್ಲೈ ಮಾಡಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು, ಜನರು ಗುರುತಿಸ್ತಿದ್ದಾರೆ. ಇದುವರೆಗೂ ನಾನು ಒಂದು 14 ಸಿನಿಮಾ ಮಾಡಿದ್ದೀನಿ. 14 ಸಿನಿಮಾ ಹೀರೋ ಆಗಿ ಮಾಡಿದೆ, ಸೆಕೆಂಡ್ ಹೀರೋ ಆಗಿ ಮಾಡಿದೆ, ವಿಲನ್ ಆಗಿ ಮಾಡಿದೆ. ಎಲ್ಲ ಒಂದು ಸಿನಿಮಾ ಒಂದು ಲೆಕ್ಕ ಮೇಡಮ್. ಈ ಸಿನಿಮಾ ಬೇರೆನೆ. ಅಂದರೆ ಹೊಸದಾಗಿ ವಜ್ರಂಗ್ ಶೆಟ್ಟಿ ಏನು ಅಂತ ಗುರುತಿಸ್ಕೊಳ್ಳೋಕೆ ಕಾರಣ ಆಗಿ ಸಿನಿಮಾ ಸಲಾರ್. ಹೀರೋ ಆಗಿ ಮಾಡಿದೆ. ಮಂತ್ರ ಸಿನಿಮಾ, ಮತ್ತೊಂದು ಸಿನಿಮಾ ಶ್ರುತಿ, ನಾನು ಪ್ರಜ್ವಲ್, ಮಾದ ಮತ್ತು ಮಾನಸಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ಕಿನಾರೆ ಅಂತ ಒಂದು ಸಿನಿಮಾ ಮಾಡಿದೆ, ಕಿಸ್ ಅಂತ ಮಾಡಿದೆ, ಅಪ್ಪು ಸರ್ ಜೊತೆ ಜೇಮ್ಸ್ ಸಿನಿಮಾ ಮಾಡಿದೆ. ಎಲ್ಲ ಮಾಡಿದೆ. ಅಂದರೆ ಇಂಡಸ್ಟ್ರಿಯಲ್ಲಿ ಹಂಗೆ ಆ್ಯಕ್ಟಿವ್ ಆಗೇ ಇದ್ದೆ. ಬಟ್ ಸಲಾರ್ ಬೇರೆ ಥರದ್ದೇ ಒಂದು ಇದು ಕೊಡ್ತು, ಹೆಸರು ಕೊಡ್ತು. ಜನರು ನನ್ನ ಗುರುತಿಸೋ ರೀತಿ ಬೇರೆ ಆಯಿತು. ಒಬ್ಬ ಆರ್ಟಿಸ್ಟಿಗೆ ಇದೇ ಬೇಕಾಗಿರೋದು. ಎಷ್ಟು ಬೇಕು. ನನ್ನ ಇಂಡಸ್ಟ್ರಿಗೆ ಎಂಟ್ರಿಗೆ 8 years ಆಯಿತು ಹೆಚ್ಚು ಕಮ್ಮಿ. ನೋಡಿದ್ದೀನಿ ನಾನು ಹೀರೋ ಆಗಿಯೂ ಅದು ಏನು ಬೇಕು, ಹೀರೋ ಆದರೆ ಅದು ಏನು ಮರ್ಯಾದೆ ಸಿಗುತ್ತೆ, ಅದನ್ನೆಲ್ಲ ಅನುಭವಿಸಿದ್ದೀನಿ. ಬಟ್ ಸಕ್ಸಸ್ ಅನ್ನೋದಿದೆಯಲ್ಲ, ಚಿಕ್ಕದೋ ದೊಡ್ಡದು, ಖುಷಿ ಪಡೋದು ಬೇರೆ ಲೆವೆಲಲ್ಲಿ ಇರುತ್ತೆ. ಇದನ್ನು ತುಂಬ ಎಂಜಾಯ್ ಮಾಡಿದೆ ನಾನು. ಸಲಾರಲ್ಲಿ ಸಿಕ್ಕೋ ಆ ಯಶಸ್ಸು ಏನಿದೆ ಅದನ್ನು ತುಂಬ ಎಂಜಾಯ್ ಮಾಡಿದೆ. ಎಸ್. ಹಂಗಂದ್ರೆ ನಿಮ್ಮದು ಫಸ್ಟ್ ಫಿಲಮ್ ಯಾವುದು? ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ನಾನು ತುಂಬ ಬ್ಲೆಸ್ಡ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬ್ಯಾನರ್ ಥ್ರೂ ನಾನು ಇಂಟ್ರೊಡ್ಯೂಸ್ ಆಗಿದ್ದೆ, ಅಪ್ಪಾಜಿ ಅವ್ರ ಬ್ಯಾನರಿಂದ, ಸಿದ್ಧಾರ್ಥ ಸಿನಿಮಾ ಮೂಲಕ ಆ್ಯಸ್ ಅ ವಿಲನ್ ಆಗಿ. ಆ ಟೈಮಲ್ಲಿ ತುಂಬ ಸಣ್ಣ ಬೇರೆ ಬೇರೆ ಹೇರ್ ಸ್ಟೈಲಲ್ಲಿದ್ದೆ, ಜನರಿಗೆ ಕಷ್ಟ ಆಗುತ್ತೆ ಗುರ್ತಿಸೋಕ್ಕೆ. ಜಾನಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಆ್ಯಕ್ಚುಲಿ ಅಲ್ಲಿ ಎಲ್ರಿಗೂ ಇಂಡಸ್ಟ್ರಿಯಲ್ಲೆಲ್ಲ ತುಂಬ ಜನಕ್ಕೆ ಅದು ಗೊತ್ತಾಯಿತು. ಮಿಲನ ಪ್ರಕಾಶ್ ಅವರು ಡೈರೆಕ್ಟ್ರು, ಅಪ್ಪಾಜಿ ಅವ್ರ ಬ್ಯಾನರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಮೇಡಮ್ ನನ್ನ ಜರ್ನಿ. 2014 ಸ್ಟಾರ್ಟ್ ಆಗಿದ್ದು. ಅವತ್ತಿಂದ ಇವತ್ತವರೆಗೂ ನಾನು ಯಾವತ್ತೂ ಅಂದರೆ ಬೇರೆ ಯಾರು ಆಗಿದ್ರೆ ಇಂಡಸ್ಟ್ರಿ ಬಿಡೋ ಪರಿಸ್ಥಿತಿ ಬರ್ತಾ ಇತ್ತು. ಬಟ್ ನಾವು ಯಾವತ್ತೂ ಬಿಟ್ಟಿಲ್ಲ. ಸಿನಿಮಾಗಳ ಕೊರತೆನೂ ಆಗಿಲ್ಲ. ಯಾಕಂದರೆ ಸಿದ್ಧಾರ್ಥ ಮುಗಿಯೋಕ್ಕೂ ಇಮಿಡಿಯೇಟ್ ಆಗಿ ನಂಗೊಂದು ಹೀರೋ ಆಫರ್ ಬರುತ್ತೆ, ಮಂತ್ರ ಸಿನಿಮಾ. ಆ್ಯಕ್ಚುಲಿ ಒಂದು ಒಳ್ಳೆ ಬಜೆಟ್ ಸಿನಿಮಾ ಅದು. ಪ್ರಮೋಷನ್ ವೈಸು ಮತ್ತೊಂದರಿಂದಾಗಿ ಸಿನಿಮಾ ತಕ್ಕಮಟ್ಟಿಗೆ ರೀಚ್ ಆಗಿಲ್ಲ. ಸಿನಿಮಾ ಬಿಸ್ನೆಸ್ ಮಾಡಿತ್ತು, ಪ್ರೊಡ್ಯೂಸರು ಅದನ್ನ ಓಪನ್ ಅಪ್ ಆಗಿ ಹೇಳ್ಕೊಳಕ್ಕಾಗಿಲ್ಲ ಅವರಿಗೆ. ಆ್ಯಂಡ್ ದೆನ್ ಪ್ರಮೋಷನ್ ವೈಸ್ ಸ್ವಲ್ಪ ಜಾಸ್ತಿ ಮಾಡಿದರೆ ಸಿನಿಮಾ ಒಂದು ಲೆವೆಲಿಗೆ ರೀಚ್ ಆಗೋದು ಅನ್ಸುತ್ತೆ. ಅದಾದಮೇಲೆ ಮಾದ ಮತ್ತು ಮಾನಸಿ ಮಾಡಿದೆ ಸೆಕೆಂಡ್ ಹೀರೋ ಆಗಿ. ಕಿನಾರೆ ಅಂತ ಒಂದು ಸಿನಿಮಾ ಮಾಡಿದೆ, ಬಬ್ಲುಷ ಅಂತ ಒಂದು ಸಿನಿಮಾ ಹೀರೋ ಆಗಿ ಮಾಡಿದೆ. ಇಷ್ಟು ಮಾಡಿದಾಗ ಎಲ್ಲೂ ತಕ್ಕಮಟ್ಟಿಗೆ ನನಗೆ ರೀಚ್ ಆಗಿಲ್ಲ. ಅಂದರೆ ನಾನು ಯಾರು ಏನು ಅಂತ ರೀಚ್ ಆಗಿಲ್ಲ. ಎಲ್ಲರೂ ಅಂದ್ಕೊಂಬಿಟ್ರು ಅಕ್ಕಪಕ್ಕದವರೆಲ್ಲ, ಇನ್ನೇನು ಮಾಡ್ತಾನೆ, ಹೀರೋ ಆಗಿಯೂ ಟ್ರೈ ಮಾಡ್ದ, ವಿಲನ್ ಆಗಿಯೂ ಟ್ರೈ ಮಾಡ್ದ, ಎಲ್ಲ ಆಯಿತು ಅಂದರೆ ಇವ್ನ ಇಂಡಸ್ಟ್ರಿ ಮುಗೀತು ಅಂತ. ನನ್ನನ್ನು ಉಳಿಸಿರೋದೇ ನಾನು ತುಂಬ ಕಾನ್ಫಿಡೆಂಟ್ ಆಗಿರೋದು. ನನ್ನ ಶಕ್ತಿ. ಇದಾದ್ಮೇಲೆ ಏನು ಮಾಡ್ತೀನಿ ನಾನು, ಜನರೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಇವ್ನು ಮಾಡಿದ್ರೆ ನೀನು ಹೀರೋ ಮಾಡಬೇಕು, ಇಲ್ಲ ಯಾವ್ದು ಮೇನ್ ವಿಲನ್ ಮಾಡಬೇಕು ಅಂತ. ಇಮಿಡಿಯೇಟ್ ಆಗಿ ದರ್ಶನ್ ಸರ್ ಸಿನಿಮಾ ಆಫರ್ ಬರುತ್ತೆ ನನಗೆ.
AP ಅರ್ಜುನ್ ಬ್ರೋ ನನಗೆ ರೆಫರ್ ಮಾಡ್ತಾರೆ. ರಾತ್ರಿ 11:30 ಕಾಲ್ ಬರುತ್ತೆ, ಮಗ ನೀನು ಈ ಸಿನಿಮಾ ಮಾಡಲೇಬೇಕು. ಹರಿಕೃಷ್ಣ ಅವ್ರಿಗೆ ನಾನು ಹೇಳಿದ್ದೀನಿ, ಡೈರೆಕ್ಟರ್ ಹರಿಕೃಷ್ಣ ಅವ್ರು ಇರ್ತಾರೆ ಯಜಮಾನ ಸಿನಿಮಾಗೆ. ನಾನಿಲ್ಲ ಅರ್ಜುನಣ್ಣ, ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ, ಆಗಲಿ ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ಅಂತ. ಇಲ್ಲ ನೀವು ಮಾಡಲೇಬೇಕು, ನಾನು ಹೇಳಿದ್ದೀನಿ ಮಾಡಲೇಬೇಕು, ಪೇಮೆಂಟ್ ಎಲ್ಲ ನಾನು ಮಾತಾಡಿದ್ದೀನಿ, ನೀನು ಹೋಗಿ ಮಾಡು ಅಂತ ಹೇಳಿದ್ರು. 11:30 ಸೆಲೆಕ್ಟ್ ಆಗಿ ಬೆಳಗ್ಗೆ ಹೋಗಿ ದರ್ಶನ್ ಸರ್ ಜೊತೆ ಮಾಡ್ತೀನಿ. ಒಂದೇ ಒಂದು ಸೀನು ಆ್ಯಂಡ್ ಒಂದು ಸಾಂಗ್ ಲೀಡ್ಗೆ ಮಾಡ್ತೀನಿ ನಾನು. ಎಲ್ಲ ಹೇಳಿದ್ರು ನನಗೆ, ನೀ ಯಾಕೆ ಒಂದು ಸೀನ್ ಮಾಡಿದೆ ಹಂಗೆ ಹಿಂಗೆ ಅಂತ. ದರ್ಶನ್ ಸರ್ ಜೊತೆ ಮಾಡಿರೋದು, ನಾನೊಬ್ಬ ಕಲಾವಿದ, ನಂಗೆ ಅದೇನೂ ಇಲ್ಲ, ಆ್ಯಕ್ಟ್ ಮಾಡಬೇಕಂದ್ರೆ ಮಾಡಬೇಕು, ಅದು 1 ಸೀನೋ 2 ಸೀನೋ, ಬಟ್ ಕ್ಯಾರೆಕ್ಟರ್ ಪವರ್ಫುಲ್ ಆಗಿರಬೇಕು. ಅದಾಗಿ ಕಂಟಿನ್ಯೂಸ್ ಆಗಿ 4 ಸಿನಿಮಾ ಕ್ಯಾರೆಕ್ಟರ್ ಮಾಡ್ತೀನಿ ನಾನು. ಹೀರೋ ಆಗಿದ್ದೆ, ನೆಗೆಟಿವ್ ಆಗಿದ್ದೆ, ಸೆಕೆಂಡ್ ಹೀರೋ ಆಗಿದ್ದೆ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾ, ಬಜೆಟ್ ಸಿನಿಮಾಗಳಲ್ಲಿ. ಒಂದಿಷ್ಟು ಸಿನಿಮಾದಲ್ಲಿ ಒಂದೊಂದು ಸೀನ್ ಬರೋದು, 2 ಸೀನ್ ಬರೋ ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಮಾಡ್ತೀನಿ. ಮೇಡಮ್ ನನ್ನ ಉದ್ದೇಶ ಇಷ್ಟೇ, ನಾನು ಆ್ಯಕ್ಟಿವ್ ಆಗಿರಬೇಕು. ಸಿನಿಮಾದಲ್ಲಿ ಅನ್ನ ನೋಡಿದ್ದೀನಿ ನಾನು, ಅದನ್ನು ಕಂಟಿನ್ಯೂ ಆಗಿ ಅದರಲ್ಲೇ ಪಡ್ಕೋಬೇಕನ್ನೋದೇ ನನ್ನ ಹಠ ಇದ್ದಿದ್ದು. ಇವತ್ತೆಲ್ಲ ಕೊಟ್ಟಿದೆ ಸಿನಿಮಾ, ಇದೇ ಬೇಕಾಗಿದ್ದಿದ್ದು ನನಗೆ. ಜನರಿಗೆ ನನಗೆ ಏನು ಒಂದಿಷ್ಟು ಜನ ಇವನು ಏನು ಮಾಡಲ್ಲ ಅಂತೇಳಿ ಸ್ವಲ್ಪ ದೂರ ಹೋದ್ರಲ್ಲ, ಅವರೆಲ್ಲರೂ ವಾಪಸ್ ಸಿಕ್ಕಿದ್ದಾರೆ ಇವಾಗ ಮತ್ತೆ ನಿಮ್ಮ ಮತ್ತೆ ಸಿಕ್ಕಿದ್ದಾರೆ, ಸಲಾರಿಂದ ಸಿಕ್ಕಿದ್ದಾರೆ. ಸ್ವಾಮಿಗಳು, ಇದು ಬಾಡಿ ಬಿಲ್ಡ್ ನೀವು ಸಿನಿಮಾಗಳಿಗೋಸ್ಕರನೇ ಮಾಡ್ಕೊಂಡಿದ್ದ ಅಥವಾ ಮೇಂಟೈನ್ ಮಾಡ್ತಿರೋದನ್ನು ಮೊದ್ಲಿಂದನು? ಮೇಡಮ್ ಯಾಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ ಇವತ್ತು ಕುತ್ಕೊಂಡು. ಸೊ ನೀವು ಮೊದಲೆಲ್ಲ ಸಣ್ಣಕ್ಕಿದ್ರಿ, ಇವಾಗ ನೋಡಿದ್ರೆ. ಮೇಡಮ್ ಏನಂದ್ರೆ ತುಂಬಾ ಫುಡ್ಡಿ ನಾನು, ಹೆವಿ ತಿಂತೀನಿ, ಸಿಕ್ಕಾಬಡೆ ತಿಂತೀನಿ, ಅಷ್ಟೇ ಕರಗಿಸ್ತೀನಿ ನಾನು. ಡಯಟ್ ಇವಾಗ ಸ್ಟಾರ್ಟ್ ಮಾಡಿದ್ದು ನಾನು. ಅವಾಗ ಸಣ್ಣ ಅಂದರೆ ಏನಲ್ಲ, ಅವಾಗ ಮೇಂಟೈನ್ ಮಾಡ್ತಿದ್ದೆ, ಎಷ್ಟು ತಿಂದರೂ ಅಷ್ಟು ವರ್ಕೌಟ್ ಮಾಡ್ತಿದ್ದೆ ನಾನು ಲೀನಾಗಿ. 1.5 ಗಂಟೆ ಕಾರ್ಡಿಯೋ ಮಾಡ್ತಿದ್ದೆ, ಅಷ್ಟು ರನ್ನಿಂಗ್ ಎಲ್ಲ ಇತ್ತು ನನ್ನ ಟೈಮಲ್ಲಿ. ಕೈಯಲ್ಲಿ ಕಾಸು ಇರ್ತಿರ್ಲಿಲ್ಲ ಹೆಚ್ಚಾಗಿ, ಅಂದ್ರೆ ಜಾಸ್ತಿ ಫುಡ್ ತಿನ್ನೋಕ್ಕೆ. ಸಿಗ್ದಾಗ ತಿನ್ಬಿಡೋದು, ತಿಂದು ಸರಿಯಾಗಿ ವರ್ಕೌಟ್ ಮಾಡೋದು, ಮೇಂಟೈನ್ ಮಾಡ್ಕೊತಿದ್ದೆ. ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿವ್ ಆಗಿರಬೇಕು, ನಾನು ಏನಾದರೂ ಸಾಧನೆ ಮಾಡಬೇಕು, ಹಿಂಗಿದ್ರೆ ಆಗಲ್ಲ, ಮುಂದೆ ಏನಾದರೂ ನಾನು ಚೇಂಜ್ ಅವ್ರು ಆಗಬೇಕು ಅಂದಾಗ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬರ್ತಾ ನಾನು ಏನು ಕಲ್ತ್ಕೊಂಡು ಬಂದಿಲ್ಲ, ಒಂದು ಆ್ಯಕ್ಟಿಂಗ್ ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಫೈಟ್ ಕಲ್ತಿಲ್ಲ, ಡ್ಯಾನ್ಸ್ ಕಲ್ತಿಲ್ಲ, ಏನೂ ಮಾಡಿಲ್ಲ. ಇಂಡಸ್ಟ್ರಿಯಲ್ಲಿ ಒಂದು 3 ಸಿನಿಮಾ 2 ಸಿನಿಮಾ ಆದಮೇಲೆ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಎಲ್ಲದೂ ಕಲ್ತಿದ್ದೀನಿ. ಆ್ಯಕ್ಟಿಂಗ್ ಅಂದರೆ ಯಾವುದೋ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿ ಕಲ್ತಿದ್ದಲ್ಲ, ಸಿನಿಮಾ ನೋಡಿ 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 ಕಲ್ತಿದ್ದು. ಇಷ್ಟು ಕಲಿತೆ. ವರ್ಕೌಟ್ ಇವನ್ ಸಲಾರ್ಗೆನೆ ಸೆಲೆಕ್ಟ್ ಆಗೋಕ್ಕಿಂತ ಮುಂಚೆ ನಾನೊಂದು ಇಷ್ಟು ವೆಯ್ಟ್ ಇದ್ದೆ. ಗೊತ್ತಾಯ್ತು ನನಗೆ ರೋಲಿಂಗ್ ನಾನು ಒಂಚೂರು ಬೇರೆ ಥರ ರೆಡಿ ಆಗಬೇಕಂತ. ಒನ್ ವೀಕಲ್ಲೇ ಬಾಡಿ ಟೋನ್ ಅಪ್ ಮಾಡ್ಕೊಂಡೆ ಬೇರೆ ಥರ. ಇವನ್ ಡಯಟಲ್ಲಾಗಲಿ ಮತ್ತೊಂದರಾಗಲಿ ಮಾಡಲೇಬೇಕಾಗತ್ತೆ. ಇವತ್ತು ಅಷ್ಟೇ, ಇವತ್ತು ಹಿಂಗಿದ್ದೀನಿ ಅಂದ್ರೆ ನಾಳೆ ಯಾವುದೋ ಸಿನಿಮಾಗೆ ಬೇರೆ ಚೇಂಜ್ ಆಗಿಬಿಡ್ತೀನಿ ನಾನು. ಗೊತ್ತಿದೆ ಪ್ಯಾಟರ್ನ್, ಸಿನಿಮಾಗೆ ಹೆಂಗೆ ಬೇಕು ಹಂಗೆ ನಾನು. ಬಟ್ ಲೈಫ್ ಸ್ಟೈಲು ಅಷ್ಟೇ ಚೆನ್ನಾಗಿದೆ. ನಾನು ತಿನ್ನೋದೇ ಹೆಲ್ದಿ ಫುಡ್ಡು, ಎಷ್ಟು ಬೇಕು ಅಷ್ಟು ತಿಂತೀನಿ. ಅದು ಇಷ್ಟು ಬೇಕು ಅಷ್ಟು ಬೇಕು ಅಂತಲ್ಲ, ಡಯಟ್ ಫುಡ್ ಇರುತ್ತೆ, ಬಟ್ ಜಾಸ್ತಿ ತಿಂತೀನಿ. ನಾವು ತಿನ್ನೋ ನೋಡಿ ನೀವು ಮೋಸ್ಟ್ಲಿ 1 ವಾರ ಅನಿಸುತ್ತೆ, ನಾವು ಒಂದು ದಿನ ತಿನ್ನೋ ಫುಡ್ಡು ಅಷ್ಟು ತಿಂತೀನಿ. ಎಸ್. ಓಕೆ ಸರ್, ಪ್ರಶಾಂತ್ ನೀಲ್ ಸರ್ ಸೆಟ್ಟಿಗೆ ಬಂದರೆ ಅವರು ಅಂದರೆ ಏನು ವಿಲನ್ಸೇ ಜಾಸ್ತಿ ಇರ್ತಾರೆ, ಅಂದರೆ ವಿಲನ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಜಾಸ್ತಿ ಇದೆ. ಸೊ ಸೀರಿಯಸ್ ಆಗೇ ಇರ್ತಾ ಇದ್ರಾ ಅಥವಾ ನಿಮ್ಮ ಜೊತೆ ಕ್ಲೋಸ್ ಆಗಿ ಸ್ವಲ್ಪ ಮಾತಾಡಿಕೊಂಡು ಆ ಥರ ಇರ್ತಾ ಇದ್ರಾ ಸರ್? ವೆರಿ ಫ್ರೆಂಡ್ಲಿ. ನಾನು ಪ್ರಶಾಂತ್ ಸರ್ನ ಅಂತ ಒಬ್ಬ ವ್ಯಕ್ತಿ ನನ್ನ ಲೈಫಲ್ಲಿ ಇನ್ನೊಬ್ರು ನೋಡೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅವರು ಯಾವ ಸೆಟ್ಟಲ್ಲೂ ಡೈರೆಕ್ಟರ್ ಆಗಿರಲ್ಲ, ಅವರು ಒಬ್ಬರು ಫ್ರೆಂಡ್ ಆಗೇ ಇರೋದವರು. ಮತ್ತು ತುಂಬ ತಪ್ಪು ಕಲ್ಪನೆ ಇದೆ ಪ್ರಶಾಂತ್ ಸರ್ ಬಗ್ಗೆ. ಪ್ರಶಾಂತ್ ಸರ್ ಕನ್ನಡ ಮಾತಾಡಲ್ಲ, ಇಂಗ್ಲೀಷ್ ಜಾಸ್ತಿ ಬಳಸ್ತಾರೆ, ಅದು ಇದು ಅಂತ. ನಾನು ಹೇಳ್ತೀನಿ ಕೇಳಿ ಮೇಡಮ್, ಇದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಇಡೀ ಸಲಾರ್ ಸೆಟ್ಟಲ್ಲಿ 70% ಆಫ್ ಟೆಕ್ನಿಷಿಯನ್ಸ್ ಇದ್ದಿದ್ದೆ ಕನ್ನಡದವರು, ಮೇಜರ್ ಆಫ್ ದಿ ಆರ್ಟಿಸ್ಟ್ಗಳಿದ್ದಿದ್ದೆ ಕನ್ನಡದವರು. ನಮ್ಮ ಹತ್ರ ಎಲ್ಲ ಮಾತಾಡ್ತಿದ್ದಿದ್ದೆ ಪ್ರಶಾಂತ್ ಸರ್ ಕನ್ನಡದಲ್ಲೇ. ಯಾವಾಗಲೂ ಒಂದು ಮಾತು ಹೇಳೋರು ಅವರು. ಒಂದು ಮೇಜರ್ ಸೀಕ್ವೆನ್ಸ್ ಅದು ನಡೀತಾ ಇತ್ತು, ಶೂಟ್ ನಡೀತಾ ಇತ್ತು, ನನ್ನ ಮೇಕಪ್ ಎಲ್ಲ ಚೆಕ್ ಮಾಡ್ತಾ ಇದ್ರು ಪ್ರಶಾಂತ್ ಸರ್. ಪ್ರತಿಯೊಬ್ಬ ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ. ಸ್ವಲ್ಪ ಇವ್ರು ಅಂದರೆ ಅವ್ರಿಗೆ ಇಷ್ಟ ಆದವ್ರನ್ನ ಸ್ವಲ್ಪ ಸ್ಪೆಷಲಾಗಿ ಹ್ಯಾಂಡಲ್ ಮಾಡ್ತಾರೆ. ಇವನ್ ಅವ್ರು ಎಂಥ ಡೈರೆಕ್ಟರ್ ಅಂತ ಒಂದು ಮಾತು ಹೇಳ್ತೀನಿ. ನಾವೆಲ್ಲ ಹುಡುಗ ಇದ್ದ, ನಮ್ಮ ಅಸ್ಟೆಂಟ್ ಹುಡುಗ ಇದ್ದ, ಗ್ಲಾಸ್ ಹಾಕೊಂಡ್ಬಂದಿದ್ದೆ. ಗ್ಲಾಸಲ್ಲಿ ಏನೋ ಒಂದು ಏನೋ ಕಲೆ ಆಗಿತ್ತು. ಅವ್ರು ಇಮಿಡಿಯೇಟ್ ಆಗಿ ಗ್ಲಾಸ್ ತೆಗೆದು ಅವ್ರು ಟೀ ಶರ್ಟಲ್ಲಿ ಒರೆಸಿ ಹಂಗೆ ಹಾಕ್ಸ್ತಾರೆ. ಅಷ್ಟು ದೊಡ್ಡ ಡೈರೆಕ್ಟರ್ ಆದ್ರು. ಅವ್ರಿಗೆ ಏನು ಬೇಕಾಗಿರುತ್ತೆ ಅದನ್ನ ಪಡ್ಕೊಳ್ಳೋದೇ ಅವ್ರದ್ದು ಇದು. ಯಾವಾಗಲೂ ಒಂದು ಮಾತು ಹೇಳೋರು ಅವರು ಸೆಟ್ಟಲ್ಲಿ, ವಜ್ರಾಂಗ್ ನಾವು ಕನ್ನಡದವ್ರು ಏನಂತ ತೋರಿಸ್ಬೇಕು ಅಂತ, ಕನ್ನಡದವ್ರು ಏನಂತ ಗೊತ್ತಾಗಬೇಕು, ಚೆನ್ನಾಗಿ ಮಾಡೋಣ ಅಂತ ಹೇಳೋರು. ಪ್ರತಿಯೊಬ್ಬರ ಹತ್ರನೂ ಕನ್ನಡದಲ್ಲೇ ಮಾತಾಡೋರು. ನಮ್ಗೆ ಅದೇ ಖುಷಿ. ಮತ್ತು ಇವನ್ ಆಗಲಿ ಯಾವುದೋ ಒಂದು ಪಾರ್ಟಿ ಆಗಲಿ, ಸ್ಪೆಷಲ್ ಏನಾದರೂ ಟ್ರೀಟ್ ಇದ್ದರೆ ಎಲ್ಲರೂ ಗೆಸ್ಟ್ ಹೌಸಿಗೆ ಕರೆಯೋರು. ಅವರು ಗೆಸ್ಟ್ ಹೌಸಿಗೆ ಕರೆದು ಊಟ ಮಾಡಿಸಿ ಕಳಿಸೋರು. ನಾನು ಯಾವತ್ತೂ ಅವ್ರು ನೆನೆಸ್ಕೊತೀನಿ. ಮತ್ತು ನನಗೆ ಇವತ್ತು ಏನು ಕ್ರೆಡಿಟ್ ಸಿಕ್ಕಿದೆ ವಿಷ್ಣು ಅನ್ನೋ ಕ್ಯಾರೆಕ್ಟ್ರಿಗೆ, ಸಲಾರಲ್ಲಿ ನಾನು ರೋಲ್ ಮಾಡಿರೋದಕ್ಕೆ ನಂಗೆ ಏನು ಒಳ್ಳೆ
ವಿಮರ್ಶಕರಿಂದ ಮತ್ತೊಬ್ಬರಿಂದ ಏನು ಒಳ್ಳೊಳ್ಳೆ ಮಾತುಗಳು ಬರ್ತಾ ಇದೆ, ಚೆನ್ನಾಗಿ ಮಾಡಿದಾರೆ ಅಂತ, ಅದು ಪೂರ್ತಿ ಕ್ರೆಡಿಟ್ ಅವರಿಗೆ ಕೊಡೋದು ನಾನು. ಯಾ ಸ್ವಾಮಿಗಳೇ, ನಿಮ್ಮ ಫ್ಯಾಮಿಲಿ ಎಲ್ಲ ನಿಮ್ಮ ಸಿನಿಮಾ ನೋಡಿದ್ರ? ಏನೇ ಹೇಳಿದ್ರು ನಿಮ್ಮ ಕ್ಯಾರೆಕ್ಟರ್ ನೋಡಿ ನಿಮ್ಮ ತಾಯಿ? ಮೇಡಮ್ ಏನಂದ್ರೆ ನಾವು ಯಾರು ಸಿನಿಮಾದವರಲ್ಲ ಆಕ್ಚುಲಿ. ಫ್ಯಾಮಿಲಿಯವರೇ ಡಿಫ್ರೆಂಟ್ ಆಗಿ ಹೇಳ್ತಾರೆ, ನಾವು ಬೇರೆ ಹತ್ರ ಕೇಳಿದಾಗ ಅದು ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಫ್ಯಾಮಿಲಿ ಯಾರು ಸಿನಿಮಾದವರೇ ಅಲ್ಲ, ಸಿನಿಮಾದ ಐಡಿಯನ್ ಗಂಧಗಳೇ ಗೊತ್ತಿಲ್ಲ ಅವ್ರಿಗೆ. ನಾವು ಇಂಡಸ್ಟ್ರಿ ಬಂದಿದ್ದು ಹಂಗೆ, ಅವ್ರನ್ನ ಹಿಂಗೆ ಒಪ್ಸ್ಕೊಂಡಿದ್ದೆ ನಾನು. ಸಿನಿಮಾ ಅಂದರೆ ದುಡಿಮೆ ಅಂತ ಒಪ್ಸ್ಕೊಂಡೇ ಇದ್ದೆ. ಈಗ ಎಲ್ಲ ಸಾಫ್ಟ್ವೇರಲ್ಲಿ ಏನೋ ಕೆಲಸ ಮಾಡ್ತಾರೆ, ಮಂತ್ಲಿ ಸ್ಯಾಲ್ರಿ ಪಡ್ಕೊತಾರೆ. ನೀವು ಆರಾಮಾಗಿರಿ. ನಾವು ಓದಿದ್ದೆ ಆ್ಯಕ್ಚುಲಿ, ಚೆನ್ನಾಗೇ ಓದಿಸಿದ್ರು ಮನೆಯಲ್ಲಿ. ಬಟ್ ಬ್ಯಾಂಗ್ಳೂರಿಗೆ ಬಂದಮೇಲೆ ಎಲ್ಲ ನಿಲ್ಲು. ನಾವು ಏನು ಅವ್ರ ಹತ್ರ ನಾವು ಕೇಳೋಂಗಿಲ್ಲ, ನನ್ನ ಹತ್ರ ಅವರು ಕೇಳ್ತಿರಲಿಲ್ಲ. ಆ ಟೈಮಲ್ಲಿ ಒದ್ದಾಡೋ ಮೂಮೆಂಟಲ್ಲಿ ಗೊತ್ತಾಯ್ತು ನಮ್ಗೆ ಇನ್ನು ನಾವು ಏನಾದ್ರು ಮಾಡಲೇಬೇಕು, ದುಡಿಲೇಬೇಕು ಅಂತ. ಹಂಗೂ ಹಿಂಗೂ ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗ್ತಾ ಇದ್ವಿ. ಹಾಗೆ ಮೇಂಟೈನ್ ಮಾಡ್ಕೊಬಂದೆ. ಒಳ್ಳೇದಾಗತ್ತೆ, ವೆಯ್ಟ್ ಮಾಡಿ ಪಪ್ಪ, ವೆಯ್ಟ್ ಮಾಡಿ ಅಮ್ಮ ಅಂತ ಹೇಳ್ಕೊಂಡೆ. ಅವ್ರಿಗೆ ಇಷ್ಟೇ, ನನ್ನ ಮಗ ಎಲ್ಲೋ ಇದ್ದಾನೆ, ದುಡಿತಿದ್ದಾನೆ. ಸಿನಿಮಾ ಯಾರ ಹತ್ರ ಕೇಳಿದ್ರೆ ಏನು ಕೆಲಸ ಮಾಡ್ತಾ ಕೇಳಿದ್ರೆ ಪಿಕ್ಚರಲ್ಲಿ ದುಡಿತಿದ್ದ ಅವ ಅಂತ. ಕುಂದಾಪುರ ಕಾಣದೆ ಪಿಕ್ಚರಾಗಿದ್ದ, ದುಡಿತಿದ್ದ ಅಷ್ಟೇ. ತಿಂಗಳ ಸಂಬಳ ದುಡಿಯೋ ಥರ ಅವ್ರಿಗೆ ಫೀಲು. ನಾನು ಹೀರೋ ಮಾಡಿದಾಗ್ಲೂ ಅವ್ರು ಯಾವತ್ತು ನನ್ನ ಮಗ ಹೀರೋ, ನನ್ನ ಮಗ ಈ ಸಲ್ಲರ್ ಮೊನ್ನೆ ನೋಡ್ಕೊ ಬಂದ್ರು ಅವರು. ಏನು ಅವ್ರಿಗೆ ಅಂತ ಸ್ಪೆಷಲ್ ಇಲ್ಲ. ಮಗ ಚೆನ್ನಾಗಿ ಮಾಡಿದೆ, ಮಗ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದೆ, ಅಡ್ಡಿಲ್ಲ ಪರವಾಗಿಲ್ಲ ಹಿಂಗೆ ಹೇಳೋರು. ಅಂದರೆ ಅವರಿಗೆ ಒಂದು ಆಸೆ ಇದೆ, ಅಮ್ಮ ಇವೆಲ್ಲ ನೋಡಿಕೊಂಡು ಈ ಕಾಂತಾರ ಎಲ್ಲ ಬಂದ್ಮೇಲೆ ರಿಷಬ್ ನಮ್ಮ ಪಕ್ಕದವ್ರೆ ಹಾಗೆಲ್ಲ ಕಾಣಿದೆ. ಇವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ, ಮಗ ನೀನು ಹೀರೋ ಆಗಿಕ್ಕಂತ. ಕುದಾಪುರ ಹೇಳ್ತಾಳೆ ಅವಳು, ಯಾವತ್ತು ಬೇರೆ ಲ್ಯಾಂಗ್ವೇಜ್ ಮಾತಾಡೋದಿಲ್ಲ ಅವಳು. ಹಿಂಗೆ ಹೇಳೋದು, ನೀನು ಹೀರೋ ಆಯ್ಕೆ ಮಗ ಅಂತ. ಅದೊಂದು ಆಸೆ ಇದೆ, ಯಾವುದೋ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು. ಒಂದಿಷ್ಟು ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಹೀರೋನೂ ಮಾಡ್ತೀನಿ ನಾನು, ಖಂಡಿತವಾಗ್ಲೂ ಮಾಡ್ತೀನಿ. ಮಾಡೋ ಅಭ್ಯಾಸ ಇದೆ. ಚೆನ್ನಾಗಿರೋ ಆಫರು, ಚೆನ್ನಾಗಿರೋ ಪ್ರಾಜೆಕ್ಟ್ ಬಂದರೆ ಅವಳ ಖುಷಿಗೆ ನನ್ನ ಖುಷಿಗೆ, ಎರಡು ಖುಷಿಗೂ ಮಾಡ್ತೀನಿ. ಎಸ್ ಸ್ವಾಮಿಗಳು, ಇನ್ನೊಂದೇನಂದ್ರೆ ಇದು ವಜ್ರಾಂಗ್ ಶೆಟ್ಟಿ ಅಂತ, ಅಂದ್ರೆ ನಿಮ್ಮ ಹೆಸರಲ್ಲೇ ಒಂದು ವೈಬ್ರೇಷನ್ ಇದೆ. ಏನು ಅದು ಮೀನಿಂಗ್ ಏನು ನಿಮ್ಮ ಹೆಸರದು ಅಂತ? ಇಲ್ಲ, ತುಂಬ ಜನ ಕೇಳ್ತಾರೆ ಅದ್ರ ಬಗ್ಗೆ. ಆ್ಯಕ್ಚುಲಿ ನಮ್ಮೊಬ್ಬರು ಗುರುಗಳಿದ್ರು, ಅವ್ರು ನನ್ನನ್ನು ನೋಡಿ ಈ ಹೆಸರಿಟ್ರೆ ನಿಂಗೆ ಚೆನ್ನಾಗಿರುತ್ತೆ, ವಜ್ರಾಂಗ್ ಶೆಟ್ಟಿ ಅಂತ ಅವರೇ ನಾಮಕರಣ ಮಾಡಿದ್ದೆ. ಆ್ಯಕ್ಚುಲಿ ವಜ್ರಾಂಗ್ ಅಂದರೆ ಡೈಮಂಡ್ ಕೋಟೆಡ್ ಮ್ಯಾನ್ ಅಂತ, ಅಂದರೆ ವಜ್ರದಂತಹ ದೇಹ ಉಳ್ಳವನು ಅಂತ ಹೆಸರು. ಅದು ಅವ್ರೇನೋ ಗೊತ್ತಿಲ್ಲ, ಅದು ನಿಂಗೆ ತುಂಬ ಆಪ್ಟ್ ಆಗುತ್ತೆ ಆ ಹೆಸರು ಇಟ್ಕೊ ಅಂತ ಹೇಳಿದ್ರು, ಅವರೇ ನಾಮಕರಣ ಮಾಡಿದ್ರು. ಸೊ ಅದರಲ್ಲೇ ಕಂಟಿನ್ಯೂ ಆಯಿತು, ವೈಬ್ ಇದೆ. ಎಸ್ ಸ್ವಾಮಿಗಳೇ, ಈ ಮೊದಲು ದರ್ಶನ್ ಸರ್ ಜೊತೆ ಯಜಮಾನ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ದೀರಾ, ಹೇಗೆ ಅನಿಸ್ತು? ಮೇಡಮ್, ಅವರು ನನಗೆ ತುಂಬ ಸ್ಪೆಷಲ್ ಅನಿಸ್ತಾರೆ ದರ್ಶನ್ ಸರ್ ಆ ವಿಚಾರದಲ್ಲಿ. ನಂದವ್ರದ್ದು ಫಸ್ಟ್ ಭೇಟಿಯಾಗಿದ್ದೆ ಯಜಮಾನ ಸಿನಿಮಾ ಮೂಲಕ. ಅವ್ರಿಗೆ ಫಸ್ಟ್ ಡೇ ಗೊತ್ತಿರಲಿಲ್ಲ ನಾನು ಕನ್ನಡದವನಂತಾನೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಫುಲ್ ಡಲ್ ಮೇಕಪ್ ಮಾಡಿದ್ರು. ಫೈಟ್ ಮಾಸ್ಟ್ರು ತೆಲುಗು ಅವರು, ಫೈಟರ್ಸ್ ಎಲ್ಲ ಬಂದಿದ್ದು ತಮಿಳಿಯನ್ಸು ಅವರಿದ್ರು. ಅವ್ರ ಮಧ್ಯ ನಾನು ಅದು ಹೆಡ್ ಆಗಿರ್ತೀನಿ. ಅವ್ರೇನು ಅನ್ಕೊಂಡ್ಬಿಟ್ರು ಇವ್ರು ಕೂಡ ಹೊರಗಿನವ್ರೆ ಅಂತ. ಸೊ ನಾನು ಅಲ್ಲಿ ಇರೋದು ನೋಡಿ, ನಮ್ಮ ಹುಡುಗ ಅಲ್ಲಿದ್ದ ಅವ್ನು ಕನ್ನಡದಲ್ಲಿ ಮಾತಾಡೋದು ನೋಡಿ ಕೋ ಡೈರೆಕ್ಟ್ರಿಗೆ ಕೇಳ್ತಾರವ್ರು, ಯಾರವರು ಅಂತೇಳಿ. ಸರ್ ಇಲ್ಲೇ ಕನ್ನಡದವ್ರೆ, ಇಷ್ಟು ಸಿನಿಮಾ ಮಾಡಿದ್ದಾರೆ ಹೀಗೀಗ ಅಂತ ಹೇಳಿ. ಓ ಹೌದಾ, ಹಂಗಂತ ಹೇಳೋಕ್ಕೂ ನೆಕ್ಸ್ಟ್ ಫೈಟ್ ಏನು ಸ್ಟಾರ್ಟ್ ಆಗುತ್ತೆ ಆ ಸೀಕ್ವೆನ್ಸು. ಆ ಟೈಮಲ್ಲಿ ನಾವು ಅವರು ಮುಖಾಮುಖಿ ಆಗೋ ಟೈಮಲ್ಲಿ ಕೇಳ್ತಾರವ್ರು, ನಾನು ನಿಮ್ಮನ್ನು ಬೇರೆ ಕಡೆಯವ್ರು ಅನ್ಕೊಂಡ್ಬಿಟ್ಟಿದ್ದೆ, ಚೆನ್ನಾಗಿದ್ದೀರಾ, ಓಕೆ. ಮತ್ತೆ ಆ ಫೈಟ್ ಸೀಕ್ವೆನ್ಸ್ ನೋಡ್ಬೇಕಾದ್ರೆ ಅವರು ತುಂಬ ಪ್ರೊಟೆಕ್ಟಿವ್, ಓವರ್ ಪ್ರೊಟೆಕ್ಟಿವ್. ಕೇಳೋರು, ಪ್ಯಾಡ್ಸ್ ಎಲ್ಲ ಓಕೆ ಅಲ್ವಾ, ನೀಟಾಗಿ ಹಾಕಿದಾರಲ್ವಾ, ಹುಡುಗರನ್ನ ಕರೆಯೋರು, ಕರೆಕ್ಟಾಗಿ ಚೆಕ್ ಮಾಡಿ ಏಟಾಗತ್ತೆ ಹಾಗೀಗಂತ. ಫೈಟ್ ಸೀಕ್ವೆನ್ಸ್ ಅದು ಮುಗಿಯೋಕ್ಕೂ ಅಲ್ಲೇನು ಚೇರ್ಗಿರ್ಬೇಕಂತಿಲ್ಲ, ಯಾವ್ದಾದ್ರು ಮರದ ದಿಮ್ಮಿ ಇದ್ರೆ ಅಲ್ಲೇ ಕೂತ್ಕೊಂಡು ಮಾತಾಡೋರು. ಹೇಳೋರು, ಸರ್ ನಿಮ್ಗೆ ಓಕೆ ಅಲ್ವಾ ಅಂತ ಕೇಳಿದ್ರೆ ಹೇಳೋರು, ನಾವು ಓಕೆ, ಸಿನಿಮಾ ಅಲ್ವಾ, ಮಾಡಲೇಬೇಕು, ಇಟ್ಸ್ ಕಾಮನ್ ಅಂತ ವ್ಯಕ್ತಿ. ಅದು ಮಾತಾಡಿ ಆದ್ಮೇಲೆ ಒಂದಿಷ್ಟು ಗ್ಯಾಪ್ ಆಗುತ್ತೆ, 1 year ಬಿಟ್ಟು ಮತ್ತೆ ಸಿಗ್ತೀವಿ ರಾಬರ್ಟ್ ಸಿನಿಮಾ ಮೂಲಕ. ಅದೇ ಪ್ರೀತಿ ವಾಪಸ್ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಈಗ ಶೆಟ್ರೆ ಹಿಂಗೆ ಆರಾಮಿದ್ದೀರಾ, ಮತ್ತೆ ಸೇರ್ತಾ ಇದೀವಿ, ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡೋಣ, ಚೆನ್ನಾಗಿದೆ ಸೀನ್ ಇದು, ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾರೆ. ಒಬ್ಬ ಆರ್ಟಿಸ್ಟಿಗೆ ಅಷ್ಟೇ ಬೇಕಾಗಿರೋದು ಮೇಡಮ್. ನೀವು ಅನ್ಕೊಂಡಿದ್ರ ಅವರು ಯಜಮಾನ ಮೂವಿ ಆದ್ಮೇಲೆ 1 ವರ್ಷ ಗ್ಯಾಪ್ ಆಯ್ತು, ಗ್ಯಾಪ್ ಆದ್ಮೇಲೂ ನೆನ್ಪಿಟ್ಕೊಂಡು ಮಾತಾಡ್ತಾರೆ? ನಾನು ಅನ್ಕೊಂಡಿರಲಿಲ್ಲ ಆಕ್ಚುಲಿ, ನಾನು ಮರ್ತೋಗಿರ್ತಾರೆ ಅನ್ಕೊಂಡಿದ್ದೆ ಸರ್. ಬಟ್ ಅವ್ರು ಹಂಗೆ ಅವ್ರ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಅದಾದ್ಮೇಲೆ ಮತ್ತೆ ನಂಗೆ ಜೇಮ್ಸ್ ಶೂಟ್ ಟೈಮಲ್ಲಿ ಮಿನೋರೋ ಮಿಲಲ್ಲಿ ಮತ್ತೆ ಸಿಗ್ತಾರೆ ಸರ್. ಅವರೇ ಮಾತಾಡ್ಸ್ತಾರೆ ವಾಪಸ್, ನಾನಲ್ಲಿ ಹೋಗಿರ್ತೀನಿ, ಅವರೇ ಮತ್ತೆ ಮಾತಾಡ್ಸ್ತಾರೆ, ಚೆನ್ನಾಗಿದ್ದಾರೆ ಶೆಟ್ರೆ, ಹೇರ್ ಸ್ಟೈಲ್ ಚೇಂಜ್ ಆಗಿದೆ, ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಮಾಡಿ ಅಂತ ಅವರೇ ಹೇಳ್ತಾರೆ. ನಾನು ಅದೇ ಹೇಳೋದು, ಒಬ್ಬ ಕಲಾವಿದನಿಗೆ ಬೇಕಾಗಿರೋದು ಕೂಡ ಅದೇ. ಇನ್ನೊಬ್ಬರಿಂದ ಯಾರೇ ಸ್ಟಾರ್ ಆಗಲಿ, ಮತ್ತೊಬ್ಬ ವ್ಯಕ್ತಿ ಆಗಲಿ ಮೇಡಮ್, ಯಾರು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಒಳ್ಳೆ ರೆಸ್ಪಾನ್ಸ್ ಅಷ್ಟೇ.
ನಾವು ಪ್ರೀತಿ ಕೊಟ್ರೆ ಆ ಕಡೆಗೂ ಪ್ರೀತಿ ಬಂದ್ರೆ ಸಾಯೋವರೆಗೂ ಅದನ್ನೇ ನೆನ್ಸ್ಕೊಂಡಿರ್ತೀವಿ. ಒಳ್ಳೆ ಮಾತಾಡಿದ್ರೆ ಸಾಕು. ದರ್ಶನ್ ಸರ್ ಅಂತ ವ್ಯಕ್ತಿ, ತುಂಬಾ ಪ್ರೀತಿ ಕೊಡ್ತಾರೆ ಅವರು. ನಾನು ಕೂಡ ಅದನ್ನ ಪಡ್ಕೊಂಡಿದ್ದೀನಿ. ಇವತ್ತು ಎಲ್ಲೋದ್ರೂ ನನ್ನ ದರ್ಶನ್ ಸರ್ ಬಗ್ಗೆ ಹೇಳ್ತೀನಿ ನಾನು. ನಾನು ಸಖತ್ ಹ್ಯಾಪಿ ದರ್ಶನ್ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಒಳ್ಳೆ ವ್ಯಕ್ತಿ. ಇವತ್ತು ಕಾಟೇರ ಬಿಗ್ ಸಕ್ಸಸ್ ಆಗಿದೆ, ಎಂತ ದೊಡ್ಡ ಸಕ್ಸಸ್. ನಾನು ಆ ಸಿನಿಮಾನ ಯಾವತ್ತು ದರ್ಶನ್ ಸರ್ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡೋದು ಆ ಫ್ಯಾನ್ಸ್ಗಳ ಮಧ್ಯೆ. ಹೋಗಕ್ಕಾಗಿಲ್ಲ ನಂಗೆ ಈ ಸಲಾರ್ದು ಪ್ರಮೋಷನ್ ಅಂಡ್ ಇಂಟರ್ವ್ಯೂಸ್ ಅಂತ ಬ್ಯುಸಿ ಇದ್ದೆ. 2 days ಬಿಟ್ಟು ಹೋಗ್ಲೇಬೇಕಂತ ಫ್ರೆಂಡ್ಸ್ ಜೊತೆ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟೆ. ಸಖತ್ ಖುಷಿ ಆಯ್ತು ನಂಗೆ. ನಾನು ಶಿಳ್ಳೆ ಹೊಡಿತಿದ್ದೆ ಅಲ್ಲಿ ದರ್ಶನ್ ಸರ್ ಎಂಟ್ರಿಗೆ. ಓಕೆ, ಅಂದ್ರೆ ನಾವೆಲ್ಲ ಅವ್ರದ್ದು ಫ್ಯಾನ್ ಬಾಯ್ ಆಗಿರೋ ಮೂಮೆಂಟ್ ಇಂದಾನು ಇಲ್ಲಿವರೆಗೂ ನಾವೆಲ್ಲ ಅವ್ರನ್ನ ನೋಡ್ಬೇಕಂತ ಆಸೆ ಪಟ್ಟವ್ರು ಅವಾಗೆಲ್ಲ. ಇವತ್ತು ಅವ್ರ ಜೊತೆ ವರ್ಕ್ ಮಾಡಿ ಇವತ್ತು ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿದ್ದೀವಿ ಅಂದ್ರೆ ಐ ಆಮ್ ಬ್ಲೆಸ್ಡ್. ಸ್ವಾಮಿಗಳೇ, ಈ ಮುಂಚೆ ಅಪ್ಪು ಸರ್ ಮೂವಿಯಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ. ಅದರಲ್ಲೂ ಅವ್ರದ್ದು ಕೊನೆ ಸಿನಿಮಾ. ಆ ಸಿನಿಮಾದಲ್ಲಿ ಅಪ್ಪು ಸರು ಒಂದು ಅರ್ಧ ಸಿನಿಮಾದಲ್ಲಷ್ಟೇ ಇದ್ರು. ಕ್ಲೈಮ್ಯಾಕ್ಸ್ ಬಂದು ಗ್ರಾಫಿಕ್ಸಲ್ಲಿ ಆಗಿರೋದು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಮೇಡಮ್, ಅಂದ್ರೆ ಮೇಜರ್ ಆಫ್ ಸೀಕ್ವೆನ್ಸ್ ಅಪ್ಪು ಸರ್ ಇದ್ರೆ ಆಕ್ಚುಲಿ ಗ್ರಾಫಿಕ್ಸ್ ತುಂಬಾ ಕಮ್ಮಿ ಇರೋದು. ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ವರ್ಗೂ ಅಪ್ಪು ಸರ್ ಇದ್ದು. ನಮ್ದು ಕ್ಲೈಮ್ಯಾಕ್ಸ್ ಅಲ್ಲೆಲ್ಲ ಇದು ಗ್ರಾಫಿಕ್ಸ್ ಇದೆ ಅಲ್ವಾ? ಇಲ್ಲ ಏನಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ನನ್ನನ್ನೆಲ್ಲ ಕೊಲೆ ಮಾಡೋದು, ನನ್ನ ಬ್ರದರ್ ನಮ್ಮ ಅಪ್ಪನೆಲ್ಲ ಕೊಲೆ ಮಾಡೋ ಟೈಮಲ್ಲಿ ಅದೇ ಕ್ಲೈಮ್ಯಾಕ್ಸ್ ಫೈಟ್ ಆಕ್ಚುಲಿ. ಅದಾದ್ಮೇಲೆ 5 minutes ಸಿನಿಮಾ ಇದೆ ಅಷ್ಟೇ. ಆ ಟೈಮ್ವರೆಗೂ ಅಂದ್ರೆ ಬಿಫೋರ್ ಶೂಟ್ ಮಾಡಿದ್ರು. ಈ ಕೆಲವೊಂದು ಮೇಜರ್ ನಂದು ಅಪ್ಪು ಸರ್ದು ಒಂದು ಸೀನ್ ಇತ್ತು, ಅದು ಮಾಡಕ್ ಆಗಿರಲಿಲ್ಲ ಆಕ್ಚುಲಿ. ನಿಮ್ಗೆ ಗ್ರಾಫಿಕ್ಸ್ ಮಾಡಿದ್ರು ಹೊಡಿತಾ ಇತ್ತು, ಇನ್ನೊಬ್ರು ಬೇರೆ ಯಾರು ಆರ್ಟಿಸ್ಟ್ ಬಂದಿದ್ರು, ಆ ಟೈಮಲ್ಲಿ ಮಾಡಕ್ ಆಗಿರ್ಲಿಲ್ಲ. ಬಟ್ ಮೇಜರ್ ಸೀಕ್ವೆನ್ಸ್ ಎಲ್ಲ ಅಪ್ಪು ಸರೇ ಇದ್ರು, ಅವೈಲೇಬಲ್ ಇದ್ರು ಆ ಟೈಮಲ್ಲಿ. ಮೇಡಮ್, ಪ್ರತಿ ಮೂಮೆಂಟ್ ಅಲ್ಲೂ ಅವ್ರು ಮಿಸ್ ಮಾಡ್ಕೊಂತೀನಿ ನಾನು. ಯಾಕಂದ್ರೆ ಅಪ್ಪು ಸರ್ ನಂಗೆ ಹಳೆ ಪರಿಚಯ ಇದ್ರು. ಸಿದ್ಧಾರ್ಥ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಅಪ್ಪು ಸರ್ ನಂಗೆ ಪರಿಚಯ. ನಾನು ಜೇಮ್ಸ್ ಶೂಟ್ ಸ್ಟಾರ್ಟ್ ಆಗಿದ್ದೆ ನಂದು ಮತ್ತೆ ಅಪ್ಪು ಸರ್ ಇಂದ. ಅವಾಗ ನಾನು ಅನ್ಕೊಂಡಿದ್ದೆ ಅಪ್ಪು ಸರ್ ಗುರ್ತಾ ಹಿಡಿತಾರ ಇಲ್ವ ಅಂತ. ನಾನು ಹೋಗಿ ಮಾತಾಡ್ಸ್ಕೊಂತೀನಿ. ಅವ್ರು ಹಿಂಗಂತ ನಾನು ನಿಮ್ಮನ್ನ ನೋಡಿದ್ದೀನಿ ಅಂತ. ಸರ್, ನಾನು ಸಿದ್ಧಾರ್ಥ ಮಾಡಿದ್ದೆ, ಜಾನಿ ಕ್ಯಾರೆಕ್ಟರ್, ಹಿಂಗೆ ಶೆಟ್ಟಿ ಅಂತ ಹೇಳಕ್. ಗೊತ್ತಾಯ್ತು, ತುಂಬಾ ಚೇಂಜ್ ಆಗಿದ್ದೀರಾ, ಸಖತ್ತಾಗಿದೆ, ಸೂಪರ್, ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ ಹೇಳಿ ವೆರಿ ಮೇಜರ್ ಸೀಕ್ವೆನ್ಸ್. ಒಂದು 10 ದಿನ ಆ ಫೈಟ್ ಸೀಕ್ವೆನ್ಸ್ ಏನಿದೆ ಅದನ್ನ ಶೂಟ್ ಮಾಡ್ತೀವಿ ನಾವು ಅಪ್ಪು ಸರ್ ಜೊತೆಗೆ. ಮೇಡಮ್, ಅದನ್ನೆಲ್ಲ ಮುಗ್ದು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಆದ್ಮೇಲೂ ಅಪ್ಪು ಸರ್ ಯಾವತ್ತು ಆ ಡೇ 1 ಇಂದ ಹೆಂಗಿದ್ರು ಹಂಗೆ ಇರೋರು. ಯಾರಾದ್ರೂ ನಾವು ಆರ್ಟಿಸ್ಟ್ಗಳು ಅಕ್ಕಪಕ್ಕ ನಿಂತಿದ್ರೆ ಚೇರ್ ಹಾಕ್ಸೋರು. ಅವ್ರ ಹುಡುಗರ ಹತ್ರ ಟೀ ಕೇಳೋರು. ಅಂದ್ರೆ ಟೀ ಕೊಡ್ರೋ, ಕಾಫಿ ಕೊಡ್ರೋ ಅಂತ ಅವ್ರು ಹೇಳೋರು. ಮತ್ತೆ ಯಾವತ್ತು ಸೆಟ್ ಅಲ್ಲಿ ಎಷ್ಟು ಆಕ್ಟಿವ್ ಅಂದ್ರೆ ಸುಮ್ಮನೆ ನಿಂತ್ಕೊಂತಾನಿಲ್ಲ, ಮೈಕೆ ಹಿಂಗ್ ಶೇಕ್ ಮಾಡ್ತಾನೆ ಇರೋರು. ಅಂದ್ರೆ ಯಾವತ್ತು ಆ ಸ್ಮೈಲು ತುಂಬಾ ಆಕ್ಟಿವ್. ಅವ್ರು ಹಿಂಗಾಯ್ತಲ್ಲ ಅನ್ನೋದು ನಮ್ಗೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ಇದನ್ನ, ಈ ಮೂಮೆಂಟ್ ನ. ಸ್ಟಾರ್ಟಿಂಗ್ 1-2 ತಿಂಗಳು ನಾರ್ಮಲ್ ಆಗಿದ್ವಿ ಮೇಡಮ್, ನಾವು ಕೂಡ. ಅಯ್ಯೋ ಅಪ್ಪು ಸರಿ ತೊಂದರೆ ಆಯ್ತು, ತೀರ್ಕೊಂಡ್ಬಿಟ್ರು ಅಂತ. ಕ್ರಮೇಣ ಅನ್ಸ್ತು ಎಷ್ಟು ಮಿಸ್ ಮಾಡ್ಕೊಂತ ಇದೀವಿ ಇವತ್ತು ಅವ್ರನ್ನ ಅಂತ. ಅವ್ರು ಬೇಕಿತ್ತು ಆಕ್ಚುಲಿ. ಈಗ ಮನುಷ್ಯನ್ ಸಾವು ಕಾಮನ್ ಮೇಡಮ್, ಬರ್ಲಿ ಪರವಾಗಿಲ್ಲ, ಬದುಕ್ಬೇಕಿತ್ತು ಅಂತ. ಅವ್ರ ಇಂಡಸ್ಟ್ರಿಗೆ ತುಂಬಾ ಮುಖ್ಯ ಆಗಿದ್ರು. ಇವತ್ತು ಜನರೆಲ್ಲ ದೇವ್ರಂತ ಕರೀತಾರೆ. ನಮ್ಮ ಮನೇಲಿ ಅಪ್ಪು ಸರ್ ಫೋಟೋ ಇದೆ, ನನ್ನ ಜೊತೆ ಇರೋದು ಮತ್ತೊಂದು ಸೋಲೋ ಫೋಟೋ ಇದೆ. ಯಾವತ್ತು ನಾವು ಹೊರಗಡೆ ಹೋಗ್ತಾ ಅದನ್ನ ನೋಡ್ಕೊಂಡೆ ಹೊರಗಡೆ ಹೋಗೋದು. ಯಾವತ್ತೂ ನನ್ಗೆ ಅನ್ಸೋದು ಸಲಾರ್ದಿ ಸಕ್ಸಸ್ ಇದೆ, ನನ್ನ ಕ್ಯಾರೆಕ್ಟರ್ ಒಳ್ಳೆ ರೆಸ್ಪಾನ್ಸ್ ಬಂತು. ಅಪ್ಪು ಸರ್ ಇದ್ದಿದ್ರೆ 100% ಕರ್ಸಿ ಮಾತಾಡ್ಸಿರೋರು. ಚೆನ್ನಾಗಿ ಮಾಡಿದ್ರಿ ಶೆಟ್ರೆ, ಒಳ್ಳೇದಾಗ್ಲಿ ಇನ್ನು ನಿಮ್ಗೆ, ಖುಷಿ ಪಡೋರು. ಎಲ್ಲಾ ಸಿನಿಮಾನು ನೋಡ್ತಿದ್ರಂತೆ. ಯಾರಾದ್ರೂ ಚೆನ್ನಾಗಿ ಮಾಡಿದ್ರೆ, ಹೆಸರು ಬರ್ತಿದೆ ಅಂದ್ರೆ ಫಸ್ಟ್ ವಿಶ್ ಮಾಡೋದೇ ಅಪ್ಪು ಸರ್. ನಮ್ಗಂತೂ ಅವ್ರ ಮೇಲೆ, ಅವರಿಗೂ ನಾನಂದ್ರೆ ಗೊತ್ತು, ನಮ್ಮ ಮೇಲೆ ಪ್ರೀತಿ ಇತ್ತು ಅವರಿಗೆ. ನನಗೂ ಅವ್ರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವ್ರು ಇದ್ದಿದ್ರೆ ಅದೊಂದು ಏನ್ ಮೂಮೆಂಟ್ ಇತ್ತು ಅನ್ನೋ ಇವತ್ತು ಅವ್ರು ನೋಡಕ್ ಆಗಲ್ಲ, ನಂಗೆ ಅದು ಎಂಜಾಯ್ ಮಾಡಕ್ ಆಗಲ್ಲ, ಆ ಮಾತುಗಳನ್ನ ಕೇಳಕ್ ಆಗಲ್ಲ ಅನ್ನೋ ನೋವು ಖಂಡಿತವಾಗ್ಲೂ ಇರುತ್ತೆ, ಲೈಫ್ ಲಾಂಗ್ ಇರುತ್ತೆ. ಸಾಯೋವರೆಗೂ ನಾನ್ ಸಾಯೋವರೆಗೂ ಅಪ್ಪು ಸರ್ ಮಿಸ್ ಮಾಡ್ಕೊಂತಾನೆ ಇರ್ತೀನಿ. ಯಾಕಂದ್ರೆ ಅವ್ರ ಜೊತೆ ಕಳೆದಿರೋ ಒಳ್ಳೊಳ್ಳೆ ಮೂಮೆಂಟ್ಸ್ ಇದೆ. ಸ್ವಾಮಿಗಳೇ, ಇದು ಅಪ್ಪು ಸರ್ ಇಲ್ಲದೆ ಇದ್ದಾಗ ಅವ್ರ ಜಾಗದಲ್ಲಿ ಡಮ್ಮಿ ಕ್ಯಾರೆಕ್ಟರ್ ನಿಲ್ಸಿ ಅದು ಗ್ರಾಫಿಕ್ಸ್ ಇದು ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಅನಿಸ್ತಿತ್ತು ಆ ಟೈಮಲ್ಲಿ? ಮೇಡಮ್, ಅದು ಒಂದು ಸೀಕ್ವೆನ್ಸ್ ಇದೆ. ರಂಗಾಯಣ ಸರ್ನ ನಾನು ಶೂಟ್ ಮಾಡೋ ಟೈಮು, ಅಪ್ಪು ಸರ್ದು ಆ ಟೈಮಲ್ಲಿ ಅದು ಫಸ್ಟ್ ಗ್ರಾಫಿಕ್ ಎಂಟ್ರಿ ಆಗದೆ ಅಲ್ಲಿ. ಆಕ್ಚುಲಿ ಅಪ್ಪು ಸರ್ ಜಾಗದಲ್ಲಿ ಬೇರೆ ಯಾರೋ ಒಬ್ರು ವ್ಯಕ್ತಿನ ತಂದು ನಿಲ್ಸಿರ್ತಾರೆ. ಅವ್ರು ತುಂಬಾ ಸ್ಟೇಜ್ ಶೋ ಮತ್ತು ಅಪ್ಪು ಸರ್ ದೊಡ್ಡ ಫ್ಯಾನ್ ಅವರು. ಅಪ್ಪು ಸರ್ ಅವ್ರದ್ದು ಮಿಮಿಕ್ರಿ ಮಾಡ್ತಾ ಇದ್ರು, ಅವ್ರ ತರ ನಡೀತಾ ಇದ್ರು ಅಂತ ಒಬ್ಬ ವ್ಯಕ್ತಿನ ಕರ್ಕೊಬಂದು ಅಪ್ಪು ಸರ್ ಪ್ಲೇಸ್ ಅಲ್ಲಿ ಆಕ್ಟ್ ಮಾಡಿಸ್ತಾರೆ. ಮ್ಯಾಚ್ ಆಗ್ತಾ ಇದ್ರು. ಬಟ್ ನಮ್ಗೆ ತುಂಬಾ ನೋವಾಗೋದು. ಮಾತಾಡ್ಕೊಂತ ಇದ್ವಿ, ನಾನಾಗ್ಲಿ, ರಂಗಣ್ಣ ರಘು ಸರ್ ಆಗ್ಲಿ, ನನ್ನ ಬ್ರದರ್ ಕ್ಯಾರೆಕ್ಟರ್ ಮಾಡ್ತವ್ರು ಚೇತನ್ ಬ್ರೋ. ನಾನು ಒಂದ್ಸರಿ ಕೇಳಬಿಟ್ಟೆ ಚೇತನ್ ಬ್ರೋಗೆ, ಏನೋ ಬ್ರದರ್ ಒಂಥರ ಅನ್ಸ್ತಿದೆ ಅಂತ.
ಹೆಂಗೆ ಅರಿಸ್ಕೊಳ್ಳೋದು ಹೆಂಗೆ, ಅಷ್ಟು ದಿನ ಜರ್ನಿ ಮಾಡಿದ್ದೀವಿ, ಯಾರೊಬ್ರು ಬಂದು ನಿಲ್ತಾರೆ, ಓಕೆ ಅವ್ರು ನೋಡಿದಾಗ ಅನ್ಸೋದು. ನನ್ನ ಫೋಟೋ ಇದೆ, ಒಂದು 10 ಫೋಟೋ ಇದೆ, ಅಂದರೆ ಅಪ್ಪು ಸರ್ದು ಅವ್ರು ಏನು ಕ್ಯಾರೆಕ್ಟರ್ ಮಾಡಿದಾರಲ್ಲ ಆರ್ಟಿಸ್ಟ್ದು, ಯಾವತ್ತೂ ನಾನು ಹಿಂಗೆ ನೋಡ್ತಾ ಇರ್ತೀನಿ. ಅಂದರೆ ಆ ಸ್ಮೈಲ್ ಇದೆಯಲ್ಲ ಮೇಡಮ್, ಅದು ಅಪ್ಪು ಸರ್ದು ಆ ಸೆಟ್ಟಲ್ಲಿರೋ ಸ್ಮೈಲು, ನಮ್ಗೆ ಅವ್ರು ಕೊಡ್ತಿದ್ದ ಸ್ಮೈಲು ಅದು ಆಗಲ್ಲ, ಅದನ್ನ ನಿಮ್ಗೆ ಅರಗಿಸ್ಕೊಳಕ್ಕೆ ಆಗಲ್ಲ. ಲೈಫ್ ಟೈಮ್ ಅದನ್ನ ಮಿಸ್ ಮಾಡ್ಕೊಂತಾನೆ ಇರ್ಬೇಕು. ನಂಗೆ ಅನ್ಸೋದು ನಾವು ಸುಮ್ಮನೆ ಇವ್ರಿಗೆ ಹಾಯ್ ಮಾಡ್ತಾ ಇದ್ವಿ, ಆ ಮನುಷ್ಯ ಇದ್ದಿದ್ರೆ ಹೆಂಗೆ ರೆಸ್ಪಾನ್ಸ್ ಮಾಡೋರು ಅಂತ. ಮತ್ತೆ ತುಂಬಾ ಪ್ರಾಕ್ಟಿಕಲ್ ಮೇಡಮ್ ಸರ್. ಆಯ್ತು, ಅದು ಏನಿದೆ ಮಾತಾಡೋ ಸ್ಟೈಲಲ್ಲಿ ಗೊತ್ತಾಗ್ಬಿಡುತ್ತೆ ಜನರಿಗೂ. ಅಂದ್ರೆ ಅವರು ನೋಡಿದಾಗ ಅಥವಾ ನಮ್ಮ ನೋಡಿದಾಗ ಅನ್ಸ್ಬಿಡುತ್ತೆ, ಇಲ್ಲ ಈ ಮನುಷ್ಯನ ಜೊತೆ ಚೆನ್ನಾಗಿ ಮಾತಾಡ್ಬೋದು ಅವ್ರಿಗೆ. ಅಂದ್ರೆ ತುಂಬಾ ಅವ್ರು ಹಂಗಿದ್ದಾಗ ತುಂಬಾ ಕಂಫರ್ಟೇಬಲ್ ಆಗಿರ್ತಿದ್ರು. ನಾನು ಅದನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಫೈನಲ್ ಅದು ಏನಾಯ್ತು, ಅದು ಅವ್ರು ಇಲ್ದೆ ಒಂದು 4 ದಿನ ಶೂಟ್ ಮಾಡಿದ್ವಿ ನಾವು, ಅಪ್ಪು ಸರ್ ಇಲ್ದೇನೆ. ಆ 4 ದಿನ ಅಂತೂ ತಡ್ಕೊಳಕ್ಕೆ ಆಗಿಲ್ಲ. ಏನಿಲ್ಲ, ಅಲ್ಲೆಲ್ಲೋ ಕೂತ್ಕೊಂಡು ಆ ಸೈಡಲ್ಲಿ ಹೋಗಿ ಅದನ್ನೇ ಮಾತಾಡೋದು, ಯಾರು ನಮ್ಮ ಜೊತೆ ಆರ್ಟಿಸ್ಟ್. ಅಪ್ಪು ಸರ್ ಇರ್ಬೇಕಿತ್ತಲ್ಲ, ಎಷ್ಟು ಚೆನ್ನಾಗಿರೋದು ಇದ್ದಿದ್ರೆ. ನೋಡು ಅವ್ರು ಬಂದು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ಗ್ರಾಫಿಕಲ್ ಆಗುತ್ತಂತೆ, ಹೆಂಗೆ ಬರ್ಬೋದು. ಅದರಲ್ಲೂ ಮತ್ತೆ ಡಿಸ್ಕಷನ್, ಅಪ್ಪು ಸರ್ ಡಬ್ಬಿಂಗ್ ಯಾರು ಮಾಡ್ತಾರೆ, ಹೆಂಗಿರುತ್ತೆ, ಈ ಕೆಲವೊಂದು ಅರ್ಧ ಶೂಟ್ ಆಗಿರೋದೆಲ್ಲ ನಿಲ್ಲಿಸ್ಬಿಡ್ಬೋದಲ್ವಾ. ಹಂಗೆ ಆಯಿತು, ಕೆಲವೊಂದು ಸೀನ್ ಮಾಡಿರೋದು ಕಂಪ್ಲೀಟ್ ಆಗದಿರೋದೆಲ್ಲ ಅಲ್ಲಿಗೆ ನಿಲ್ಲಿಸ್ಬಿಟ್ರು, ಶೂಟ್ ಮಾಡಿಲ್ಲ. ಅದನ್ನು ಮ್ಯಾಚ್ ಮಾಡೋಕ್ಕಾಗಲ್ಲ ಮೇಡಮ್. ಅಪ್ಪು ಸರ್ ಆಯ್ತಾ, ಅವರು ನಡೆಯೋ ಸ್ಟೈಲ್ ಆಗಲಿ, ಅವ್ರು ನಿಂತ್ಕೊಳ್ಳೋ ಸ್ಟೈಲ್ ಆಗಲಿ, ಅಪ್ಪು ಸರ್ನ ಮ್ಯಾಚ್ ಮಾಡೋಕ್ಕೆ ಆಗೋದೇ ಇಲ್ಲ, ಕಂಪ್ಯಾರಿಸನೇ ಇಲ್ಲ ಅದಕ್ಕೆ. ಸ್ವಾಮಿಗಳೇ, ಇನ್ನು ಧ್ರುವ ಸರ್ಜಾ ಅವರ ಮಾರ್ಟಿನ್ ಮೂವಿಯಲ್ಲೂ ಕೂಡ ಆಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಗೆ ಆ ಮೂವಿದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳಿ? ಅಲ್ಲೂ ಆಕ್ಚುಲಿ ಧ್ರುವ ಅವ್ರದ್ದು ಫ್ರೆಂಡ್ ಕ್ಯಾರೆಕ್ಟರ್ ಅದು. ಇದು ಕೂಡ ನೈಟ್ ಫಿಕ್ಸ್ ಆಗಿರೋದು ರೋಲು. ಬೇರೆ ಯಾರೋ ಮಾಡ್ತಿದ್ರಂತೆ ಆ ರೋಲು. ಅರ್ಜುನ್ ಬ್ರೋ ನಂಗೆ ಒಳ್ಳೆ ಫ್ರೆಂಡ್, ಅವ್ರ ಜೊತೆ 3 ಸಿನಿಮಾ ಆಯಿತು ಮಾಡಿದ್ದು, 3 ಅಲ್ಲ 2, ಸಾರಿ, ಕಿಸ್ ಅವ್ರ ಫಸ್ಟ್ ಡೈರೆಕ್ಷನ್. ಅವರು ತುಂಬಾ ಪ್ರೀತಿ, ಯಾಕಂದ್ರೆ ಬ್ರದರ್ ತರದ್ದು ರಿಲೇಶನ್ಶಿಪ್. ನಾವು ಬ್ರದರ್ಸ್ ಹೆಂಗಿರ್ತೀವಿ ಆ ಥರ ರಿಲೇಶನ್ಶಿಪ್ ನಂಗೆ ಅವ್ರದ್ದು. ರಾತ್ರಿ 11:30 ಕಾಲ್ ಮಾಡ್ತಾರೆ ನನಗೆ. ಮತ್ತೆ ಈ ಯಜಮಾನಕ್ಕೆ ಹೆಂಗೆ ಅವ್ರು ರೆಫರ್ ಮಾಡಿದ್ರು ಅದೇ ಥರ 11:30 ಕಾಲ್ ಮಾಡಿ, ಹೆಂಗಿದ್ಯಾ ಮಗ, ಚೆನ್ನಾಗಿದ್ಯಾ, ತುಂಬ ದಿನ ಆಯಿತು ಕಾಲ್ ಮಾಡೋಕ್ಕಾಗಿಲ್ಲ, ಮಾರ್ಟಿನ್ ಮೂವಿ ಮಾಡ್ತಾ ಇದ್ದೀನಿ, ನಿಂಗೆ ಗೊತ್ತಿರಬೇಕು, ಒಂದು ರೋಲ್ ಇದೆ, ನೀನು ಮಾಡಲೇಬೇಕು. ನಾ ಹೇಳಿದೆ, ಇಲ್ಲ ವೆಯ್ಟ್ ಮಾಡ್ತಾ ಇದ್ದೆ, ಬೇರೆ ಬೇರೆ ಸಿನಿಮಾಗೆ ತಮಿಳಿಂದ ಬರ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇಲ್ಲ ನನ್ನನ್ನು ನಂಬು, ನೀವು ಮಾಡಲೇಬೇಕು, ತುಂಬ ಒಳ್ಳೆ ರೋಲು, ಬಾ ನಾಳೆ ಸೆಟ್ಗೆ ಅಂತೇಳಿ ಕರೀತಾರೆ. ನಾನು ಹೋಗೋದ ಬೇಡ ಅಂತ ರಾತ್ರಿ 1 ಗಂಟೆ ಮೆಸೇಜ್ ಹಾಕ್ತೀನಿ, ನಾನು ನಾಳೆ ಬರ್ತೀನಿ ಅಂತೇಳಿ. ಇಮಿಡಿಯೇಟ್ ಫಸ್ಟ್ ಡೇನೆ ಧ್ರುವ ಅವ್ರದ್ದು ನಂದು ರಾಮ್ ಲಕ್ಷ್ಮಣ್ ಮಾಸ್ಟರ್ದು ಫೈಟ್. ಫಸ್ಟ್ ಶಾಟೇ ನಂದು ಬಿಲ್ಡಪ್ ಶಾಟ್ ತಗೊಂಡ್ಬಿಟ್ರು ಅವ್ರು ಇಮಿಡಿಯೇಟ್ ಆಗಿ. ಯಾರು ಇಲ್ಲ, ಫಸ್ಟ್ ಶಾಟ್ ನಾನು ನಿಲ್ಸಿ, ಹಮ್ಮರ್ ಗಾಡಿ ಬರುತ್ತೆ, ಹಮ್ಮರ್ ಗಾಡಿಯಿಂದ ಇಳಿಸಿ ಒಂದು ಬಿಲ್ಡಪ್ ಶಾಟ್ ತಗೊಂಡ್ಬಿಟ್ರು. ಹೆಂಗ್ ಬಂತು ಶಾಟು, ನೀನು ಹಿಂಗೆ ತೋರಿಸ್ತೀನಿ ನಾನು ಅಂತ. ಸೊ ಹಂಗ ಆ ಸಿನಿಮಾ ಒಪ್ಕೊಂಡಿದ್ದು. ತುಂಬಾ ಪ್ರೀತಿ ಮೇಡಮ್, ನಾನಂದ್ರೆ ತುಂಬಾ ಪ್ರೀತಿ. ಎಲ್ಲ ಸಿನಿಮಾಗೆ ಒಂದು ರೆಫರ್ ಮಾಡೋದಾಗ್ಲಿ, ಇವತ್ತೇ ಆಗ್ಲಿ. ನಾನು ಸಿದ್ಧಾರ್ಥ ಆದ್ಮೇಲೆ ಇವನ್ ನಂಗೆ ಆಡಿಷನ್, ಅದೊಂದು ಆಡಿಷನ್ ಕೊಟ್ಟಿದ್ದು, ಮತ್ತೊಂದಿಷ್ಟು ಆಡಿಷನ್ ಕೊಟ್ಟಿದ್ದು ಬೇರೆ ಬೇರೆ ಸಿನಿಮಾಗೆ. ಆ ಸಿನಿಮಾಗಳೇ ಆಗಿಲ್ಲ. ನಂಗೆ ಆಡಿಷನ್ ಕೊಡಕ್ ಬರಲ್ಲ ಆಕ್ಚುಲಿ. ಈ ಮೊಬೈಲಲ್ಲಿ ಆಕ್ಟ್ ಮಾಡೋದು, ಸಣ್ಣ ಸಣ್ಣ ಕ್ಯಾಮ್ರಾದಲ್ಲಿ ಆಕ್ಟ್ ಮಾಡಿವ ಅಂದ್ರೆ ನಂಗೆ ಆಕ್ಟ್ ಮಾಡಕ್ಕೆ ಬರಲ್ಲ. ದೊಡ್ಡದಾಗಿ ಏನಾದ್ರು ತೋರಿಸ್ಬೇಕು, ದೊಡ್ಡ ಕ್ಯಾಮ್ರಾ ಇರಬೇಕು. ಸೊ ಅರ್ಜುನ್ ಅಣ್ಣ ಹಂಗೆಲ್ಲ ಇಲ್ಲ, ನೀನ್ ಬೆಳಿಬೇಕು, ನೀನ್ ಚೆನ್ನಾಗಬೇಕು. ನಾನು ಸಲಾರ್ ಮಾಡ್ತಿರೋದು ಖುಷಿನೇ ಬೇರೆ ಇತ್ತು ಅವ್ರಿಗೆ, ಅವರೇ ಜಾಸ್ತಿ ಸಂತೋಷ ಪಡೋರು. ಚೇತನ್ ಬ್ರೋ ನಿಂಗೆ ತುಂಬಾ ಒಳ್ಳೇದಾಗುತ್ತೆ, ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರೋರು. ಮಾರ್ಟಿನ್ ಶೂಟ್ ಅಲ್ಲಿ ಹಿಂಗ್ ಡಿಸ್ಕಸ್ ಆಗುತ್ತೆ, ಈ ಸಿನಿಮಾ ಆದ್ಮೇಲೆ ನೀನ್ ಅಂದ್ರೆ ಸಲಾರ್ ಆದ್ಮೇಲೆ ಎಲ್ಲೋ ಆಗ್ತೀಯಾ, ಮಾರ್ಟಿನ್ ನಿಂಗೆ ಒಳ್ಳೆ ಹೆಸರು ಕೊಡುತ್ತೆ ಅನ್ನೋರು. ಚೆನ್ನಾಗಿದೆ ಮೇಡಮ್ ರೋಲ್. ಆಕ್ಚುಲಿ ರಿವೀಲ್ ಮಾಡಂಗಿಲ್ಲ, ನೋಡೋಣ. ಒಂಥರ ನಿಮ್ಗೆ ಎಲ್ಲಾನು ಸಡನ್ ಆಗಿ ಆಗ್ಬಿಡತ್ತೆ ಅನ್ಸುತ್ತಲ್ಲ ಶೂಟಿಂಗ್ ಎಲ್ಲ ಬಂದು? ಎಲ್ಲದು ನಾನು ಹೇಳ್ತೀನಲ್ಲ, ಅದು ಒಳ್ಳೊಳ್ಳೆ ಸ್ನೇಹಿತರು, ದೇವರ ಆಶೀರ್ವಾದ, ಅಮ್ಮ ಅಪ್ಪನ ಹಾರೈಕೆ, ಒಳ್ಳೊಳ್ಳೆ ಅಂದ್ರೆ ಯಾವ್ದನ್ನು ಹುಡ್ಕೊಂಡು ಹೋಗ್ಬೇಕಂತಿಲ್ಲ, ಸ್ನೇಹಿತ ವರ್ಗದಿಂದನೇ ಬರುತ್ತೆ ಅವಕಾಶಗಳು. ಮಾಡೋಕ್ ಇಷ್ಟ ಇದ್ರೆ ಒಳ್ಳೆ ದುಡ್ಡು ಬೇಕಲ್ಲ, ಸಂಪಾದನೆ ಮಾಡ್ಲೇಬೇಕು. ಸಿನಿಮಾದಲ್ಲಿ ಅನ್ನ ನೋಡ್ಬೇಕಂತ ಇರೋದು ನಾನು. ಒಳ್ಳೆ ದುಡ್ಡು ಕೊಟ್ರೆ, ಒಳ್ಳೆ ಪವರ್ಫುಲ್ ರೋಲ್ ಇದ್ರೆ 100% ಮಾಡ್ತೀನಿ ನಾನು. ಇವಾಗಂತೂ ತುಂಬಾ ಚೂಸಿ ಆಗಿದ್ದೀನಿ. ಸಲಾರ್ ಬಂದ್ಮೇಲೆ ಒಳ್ಳೊಳ್ಳೆ ಅವಕಾಶ ಸಿಕ್ಕಿದ್ರೆ, ಒಳ್ಳೆ ನಾನು ಅಂದ್ರೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು ಕಲಾವಿದ, ಸಿನಿಮಾಗೋಸ್ಕರ ಬಟ್ಟೆ ಬಿಚ್ಚಬೇಕು, ಐ ಆಮ್ ರೆಡಿ. ಅಂದ್ರೆ ಆ ಕ್ಯಾರೆಕ್ಟರ್ಗೆ ನಾನು ಏನ್ ನೀಡಿದೆ ಅದನ್ನ ಮಾಡಕ್ಕೆ ಎನಿ ಟೈಮ್ ರೆಡಿ. ನಾನು ಮಾಡೋ ರೋಲ್ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರ್ಬೇಕು. ಅದು ಹೀರೋನೇ ಆಗ್ಬೇಕು, ನಾನು ಮೇನ್ ವಿಲನ್ ಆಗ್ಬೇಕು ಆ ಥರದ್ದಿಲ್ಲ. 1 ಸೀನ್ ಬರ್ಲಿ, 2 ಸೀನ್ ಬರ್ಲಿ, ರೋಲು ನಾನು ಹೊರಗಡೆ ಬಂದ್ಮೇಲೆ ಜನ ಮಾತಾಡ್ಬೇಕು, ಇಲ್ಲ ಈ ರೋಲ್ ಇವ್ರು ಮಾಡಿರೋದು ಸಖತ್ತಾಗಿ ಮಾಡಿದ್ದಾರೆ ಅನ್ನೋ ಒಂದು ಆ ಮಾತು ಬೇಕು ನನಗೆ.
ಆ ಥರ ರೋಲ್ ಇದ್ರೆ ಐ ಆಮ್ ಆಲ್ವೇಸ್ ರೆಡಿ, ಮಾಡೇ ಮಾಡ್ತೀನಿ ನಾನು. ಸ್ವಾಮಿಗಳೇ, ಮೂಲತಃ ಕರಾವಳಿ ಹುಡುಗ ನೀವು. ಯಾವತ್ತಾದ್ರೂ ಆಕ್ಟರ್ ಆಗ್ತೀನಿ ಅಂತ ಅನ್ಕೊಂಡಿದ್ರಾ? ಸಿನಿಮಾ ಕನಸೇ ಇರಲಿಲ್ಲ ಮೇಡಮ್. ನಾನು ಮೊದಲೇ ಹೇಳಿದೆ ನಿಮಗೆ, ನಮ್ಮ ಸಿನಿಮಾ ಬ್ಯಾಕ್ಗ್ರೌಂಡ್ ಅಲ್ಲ. ನಮ್ಮ ರಿಲೇಷನ್ಸ್ ಆಗಲಿ ಅಥವಾ ಬೇರೆಯವರಾಗಲಿ ಬಿಸ್ನೆಸ್ ಫೀಲ್ಡಲ್ಲಿ ಇರೋರು. ನನಗೆ ಈ ಕಾಲೇಜ್ ಟೈಮಿಂದನೂ ಸ್ಕೂಲ್ ಟೈಮಿಂದನೂ ಈ ನಾಟಕ, ಡ್ಯಾನ್ಸ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸ್ಕೂಲ್ ಡೇಸಲ್ಲಿ ಮಾಡ್ತಿದ್ದೆ, ಕಾಲೇಜಲ್ಲಿ ಯಾವುದೋ ಒಂದು ನಾಟಕ ನಾನೇ ಡೈರೆಕ್ಟ್ ಮಾಡಿದ್ದೆ, ಅದು ಎಂಡ್. ಅದಾದ್ಮೇಲೆ ಒಂದು 7 ವರ್ಷ ಗ್ಯಾಪ್ ಆಗಿತ್ತು. ಮುಂದೇನು ಜೀವನಕ್ಕೆ ಏನು ಅಂತ ಅಂದಾಗ ನಾನು ಸಿನಿಮಾಗೆ ಒಪ್ಕೊಂಡಿದ್ದು, ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಿದ್ದು. ಬೇರೆ ಬೇರೆ ಕಡೆ ಕೆಲಸ ಮಾಡಿ ಎಲ್ಲ ಮಾಡಿ ಗೊತ್ತಾಯ್ತು ನನಗೆ, ನಾವು ಈ ಕೆಲಸ ಮಾಡೋರಲ್ಲ, ನಾವು ಮೈ ಬಗ್ಗೆ ಕೆಲವು ಯಾರ ಹತ್ರ ಬೈಸ್ಕೊಳಕ್ಕೆಲ್ಲ ರೆಡಿ ಇಲ್ಲ ಅಂತ. ಸೊ ಅದಾಗಿ ಯಾರೋ ಒಬ್ರು ಸ್ನೇಹಿತರ ಥ್ರೂ ಇಂಡಸ್ಟ್ರಿದ ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ. ಒಂದಿಷ್ಟು ಆಡಿಷನ್ ಅಟೆಂಡ್ ಮಾಡ್ತೀವಿ, ಎಲ್ಲದ್ರಲ್ಲೂ ಸೆಲೆಕ್ಟ್. ಮಾತ್ರ ಎಲ್ಲ ಆಡಿಷನ್ಗೆ ಹೋಗ್ತೀನಿ, ಅಲ್ಲೆಲ್ಲ ಸೆಲೆಕ್ಟ್ ಆಗಿರ್ತೀನಿ. ನಾನು ಸಿನಿಮಾಗಳಾಗಲ್ಲ ಅಷ್ಟೇ. ನನ್ಗನ್ಸಿರುತ್ತೆ ನಾನು ಏನೋ ಮಾಡಿರಲ್ಲ ಅಂತ, ಬಟ್ ಅವ್ರು ಕರ್ಸಿರ್ತಾರೆ ನನ್ನನ್ನ. ಸೊ ಆಡಿಷನ್ಗೆ ಹೋಗಿನೂ ಸೆಲೆಕ್ಟ್ ಆಗಿರೋ ಸಿನಿಮಾ ಅಂದ್ರೆ ಅದು ಸಿದ್ಧಾರ್ಥ. ಅವತ್ತಿಂದ ಇವತ್ತರೆಗೂ ನಾನು ವಾಪಸ್ ಯಾವತ್ತೂ ನೋಡಿಲ್ಲ ಮೇಡಮ್, ಹಿಂತಿರುಗಿ ನೋಡಿದ್ದೇ ಇಲ್ಲ. ವರ್ಷಕ್ಕೊಂದು 2 ಸಿನಿಮಾನೂ 1 ಸಿನಿಮಾನು ಮಾಡೇ ಮಾಡ್ತೀನಿ. ಅವಕಾಶಗಳು ಬರುತ್ತೆ, ಅದೇನೋ ದೇವರ ಆಶೀರ್ವಾದ ಅನ್ಸುತ್ತೆ. ನಾನೆಲ್ಲೂ ಹುಡ್ಕೊಂಡು ಹೋಗಲ್ಲ ಸದ್ಯದ ಮಟ್ಟಿಗೆ. ಬರುತ್ತೆ, ಬಂದಾಗ ಅಂದ್ರೆ ರೆಸ್ಪಾನ್ಸ್ ಮಾಡ್ತೀನಿ. ಹಿಂಗಿರುತ್ತೆ, ಹಿಂಗ್ ಓಕೆನಾ ಅಂತ ನಡ್ಕೊಂಡು ಹೋಗ್ತಿದ್ದೆ. ಎಲ್ಲಾ ಸ್ಟಾರ್ಗಳ ಜೊತೆನೂ ಆಕ್ಟ್ ಮಾಡಿದ್ದೀರಾ. ನಿಮ್ ಫೇವ್ರೆಟ್ ಆಕ್ಟರ್ ಯಾರು? ನಂಗೆ ಶಿವಣ್ಣ ಸಿಕ್ಕಾಪಟ್ಟೆ ಫೇವ್ರೇಟು. ಅಪ್ಪಾಜಿ ಅವ್ರು ಅಂದ್ರೆ ಯಾವತ್ತೂ ಫೇವ್ರೇಟ್ ಬಿಡಿ. ಈಗ ದರ್ಶನ್ ಸರ್ ಜೊತೆ ಮಾಡಿದೆ, ಅಪ್ಪು ಸರ್ ಜೊತೆ ಮಾಡಿದೆ, ಶಿವಣ್ಣ ಅವ್ರ ಜೊತೆ ಮಾಡಕ್ಕಿದೆ, ಎಸ್ ಸರ್ ಜೊತೆ ಮಾಡಕ್ಕಿದೆ. 100% ಫ್ಯೂಚರಲ್ಲಿ ಮಾಡ್ತೀನಿ ನಾನು. ನಂಗೆ ಶಿವಣ್ಣ ಜೊತೆ ಟಗರೋಲ್ ಡಾಲಿ ಏನ್ ಮಾಡಿದ್ರಲ್ಲ ಕ್ಯಾರೆಕ್ಟರು, ಆ ಥರದೊಂದು ರೋಲ್ ಮಾಡ್ಬೇಕಂತ ಆಸೆ ಇದೆ. ಅಂಡ್ ದರ್ಶನ್ ಸರ್ ಜೊತೆ ಮತ್ತೆ ಮೇನ್ ವಿಲನ್ ಆಗಿ ಅವ್ರಿಗೆ ಅಪೋಸಿಟ್ ಆಗಿ ನಿಲ್ಬೇಕು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಆಕ್ಚುಲಿ ನಿಭಾಯಿಸ್ತೀನಿ ಅನ್ನೋ ಒಂದು ನಂಬಿಕೆ ಇದೆ. ಮಾಡಿದೀನಲ್ವ ಅವ್ರ ಜೊತೆ 2 ಸಿನಿಮಾ ಮಾಡಿದೀನಿ, ಕ್ಯಾರೆಕ್ಟರ್ ಮಾಡಿದೀನಿ. ಸೊ ಅದನ್ನ ಬಿಟ್ಟು ನಾನೇ ವಿಲನ್ ಆಗಿ ಅವ್ರ ಜೊತೆ ನಿಲ್ಬೇಕು, ಅಪೋಸಿಟ್ ಆಗಿ. ಅದೊಂದು ಆಸೆ ಇದೆ, ನೋಡೋಣ. ಚಿಕ್ಕ ವಯಸ್ಸಿಂದ ನಿಮ್ ಫೇವ್ರೆಟ್ ವಿಲನ್ ಯಾರು? ವಿಲನ್ ಶ್ರೀನಿವಾಸ್ ತೂಗುದೀಪ್ ಸರ್, ವಜ್ರಮುನಿ ಸರ್, ಅವರೆಲ್ಲ ನಾವು ಅಷ್ಟೇ ಕಣ್ಣೆಲ್ಲ ಹಿಂಗಿಂಗ್ ಮಾಡ್ತೀವಿ. ಯಾವತ್ತು ಆಕ್ಟ್ ಮಾಡ್ತಿರ್ಬೇಕಾದ್ರೆ ಅವ್ರನ್ನೆಲ್ಲ ನಾವು ಇನ್ಸ್ಪೈರ್ ಮಾಡ್ಕೊಂಡಿದ್ದು. ತುಂಬಾ ಇಷ್ಟ. ನಾವೆಲ್ಲ ಭಯ ಪಡ್ತಾ ಇದ್ವಿ ವಜ್ರಮುನಿ ಸರ್ದು ಆಕ್ಟಿಂಗ್ ನೋಡಿದ್ರೇನೆ ಭಯ ಪಡ್ತಾ ಇದ್ವಿ ನಾವು. ಈ ಸಣ್ಣಕ್ಕೆಲ್ಲ ಇರ್ತಾ ಓಡೋರು. ಅವಾಗ ಸಂಡೇ ಮಾತ್ರ ಸಿನಿಮಾ ರಿಲೀಸ್, ಇದು DD1 ಸಾರಿ ಚಂದನ ದೂರದರ್ಶನ ಏನೋ ಬರ್ತಿದ್ರು, ಅದ್ರಲ್ಲಿ ವೀಕ್ಲಿ 1 ಟೈಮ್ ಸಿನಿಮಾ ಹಾಕ್ತಾ ಇದ್ರು. ಅದೆಲ್ಲ ನೋಡ್ಕೊಂಡು ಅವ್ರು ಭಯ ಪಡೋರು ನಾವು, ಆಯ್ತಾ. ಅವ್ರು ನಂಗೆ ತುಂಬಾ ಫೇವ್ರೇಟ್ ಆಕ್ಚುಲಿ. ಇವಾಗ ಬರ್ತಾ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಆಕ್ಟಿವ್ ಇದ್ದಾರೆ. ರವಿಶಂಕರ್ ಸರ್ ಆಗ್ಲಿ, ಎಲ್ಲರೂ ಆಗ್ಲಿ, ಅವ್ರದ್ದೆಲ್ಲ ದೊಡ್ಡ ಫ್ಯಾನ್ ಮೇಡಮ್. ಸ್ವಾಮಿಗಳೇ, ಇನ್ನು ನಿಮ್ ಹಾಬೀಸ್ ಏನೇನು? ಫ್ರೀ ಟೈಮಲ್ಲಿ ಏನೇನೆಲ್ಲ ಮಾಡ್ತೀರಾ? ಹ್ಯಾಬಿಟ್ಸಾ? ದಮ್ ನಡಿತೀನಿ ಅಪರೂಪಕ್ಕೆ, ವೀಕ್ಲಿ ಎಲ್ಲ ಇಲ್ಲ. ಈಗ ಡ್ರಿಂಕ್ಸ್ ಎಲ್ಲ ಕಮ್ಮಿ ಮಾಡಿದ್ವಿ ಡಯಟ್ ಅಲ್ಲಿ ಇರೋ ಕಾರಣಕ್ಕೆ. ಎಲ್ಲರೂ ಇದ್ರೆ ಪಾರ್ಟಿ ಒಬ್ನೇ ಎಲ್ಲರೂ ಪಾರ್ಟಿ ಮಾಡಿದ್ರೆ, ಮನೇಲಿ ಒಬ್ನೇ ಎಲ್ಲರೂ ಡ್ರಿಂಕಿಂಗ್ ಮಾಡಿದ್ರೆ ಒಂದು ಬುಕ್ ಇಟ್ಕೊಂಡಿರ್ತೀನಿ ಕೈಯಲ್ಲಿ. ತಲೆಯಲ್ಲಿ ಏನಾದ್ರು ಆಲೋಚನೆ ಬಂದ್ರೆ, ಇಲ್ಲ ನಿಜವಾಗ್ಲು ಸತ್ಯವಾಗ್ಲು ಹೇಳ್ತಿರೋ ನಾನು, ಏನಾದ್ರು ಇದ್ರೆ ಇಮಿಡಿಯೇಟ್ ನೋಟ್ ಮಾಡ್ಕೊಂತೀನಿ, ಬರ್ದಿಟ್ಕೊಂತೀನಿ. ಪಾರ್ಟೀಸ್ ಎಲ್ಲ ಕಮ್ಮಿ ಹೋಗೋದು. ಹೋದ್ರೆ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋಗ್ತೀವಿ, ಎಲ್ಲ ಇದ್ ಮಾಡ್ತೀವಿ. ಇವೆಲ್ಲ ಹ್ಯಾಬಿಟ್ ಇದೆ, ಇಲ್ಲ ಅಂತ ಹೇಳಲ್ಲ. ಎಲ್ಲ ಕಮ್ಮಿ, ಲಿಮಿಟ್ ಇದೆ. ನಿಮ್ಮ ಮದುವೆ ಯಾವಾಗ ಸರ್? ಮದುವೆ ತುಂಬಾ ಲೇಟ್ ಇದೆ ಮೇಡಮ್, ಪ್ಲಾನೇ ಇಲ್ಲ ಆಕ್ಚುಲಿ. ತುಂಬಾ ಚಿಕ್ಕವ್ರು ನಾವು, ಇನ್ನು 22 ಅಷ್ಟೇ. ಇಲ್ಲ, ವೆಯ್ಟ್ ಮಾಡ್ಬೇಕು ಮದ್ವೆಗೆ. ಒಂದು 2-3 ವರ್ಷ ಏನೋ ಪ್ಲಾನ್ ಇಲ್ಲ ಸದ್ಯಕ್ಕೆ. ಸಿನಿಮಾಗಳು ಬರ್ತಾ ಇದೆ, ಸಿನಿಮಾಗಳನ್ನ ಮಾಡ್ಕೋಬೇಕು. ಜಾಸ್ತಿ ಸಿನಿಮಾಗಳನ್ನೆಲ್ಲ ಮಾಡಿ ಒಳ್ಳೆ ಹೆಸರು ಮಾಡಿ ದುಡ್ಡು ಸಂಪಾದನೆ ಮಾಡಾದ್ಮೇಲೆ ಮದುವೆ ಪ್ಲಾನ್ ಅಂತ ಅನ್ಕೊಂಡಿದೀನಿ. ಸದ್ಯಕ್ಕೆ ಏನು ಪ್ಲಾನ್ ಇಲ್ಲ, ಸಿನಿಮಾ ಒಂದೇ. ಸ್ವಾಮಿಗಳೇ, ಇವಾಗ ವಿಲನ್ ಆಗಿ ಮಿಂಚ್ತಾ ಇದ್ದೀರಾ, ಹೀರೋ ಆಗಿ ಚಾನ್ಸ್ ಸಿಕ್ಕಿದ್ರೆ ಒಪ್ಕೊಂತೀರಾ? ಮೇಡಮ್, ಹೀರೋ ಆಗಿ ಅವಕಾಶ ಬರಬೇಕು. ಸದ್ಯಕ್ಕೇನು ಪ್ಲಾನ್ ಇಲ್ಲ. ನಾನು ನೆಗೆಟಿವ್ ಅಲ್ಲೇ ಸ್ವಲ್ಪ ಜಾಸ್ತಿ ಹೋಗೋಣ ಅಂತ ಇದ್ದೀನಿ. ಹೀರೋ ಆಗ್ತೀನಿ ಖಂಡಿತವಾಗ್ಲು. ಒಂದಿಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಒಳ್ಳೆ ಕತೆ ಬಂದ್ರೆ, ನಾನು ಆ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅಂತ ನನಗನ್ಸಿದ್ರೆ 100% ಮಾಡ್ತೀನಿ ಮೇಡಮ್. ಬಟ್ ಸ್ವಲ್ಪ ಎಲ್ಲದನ್ನು ಅಳ್ದು ತೂಗಿ ಮಾಡೋಣ ಅಂತ ಪ್ಲಾನ್ ಇದೆ. ದೇವರ ಆಶೀರ್ವಾದ, ನಿಮ್ಮಂತವ್ರ ಹಾರೈಕೆ. ಸ್ವಾಮಿಗಳೇ, ಇಷ್ಟೊತ್ತವರೆಗೂ ನೀವು ನಮ್ಮ ಜೊತೆಲಿ ಇದ್ರಿ. ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಇರ್ಬೋದು, ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಇರ್ಬೋದು, ಎಲ್ಲದನ್ನೂ ನೀವು ನಮ್ಮ ಜೊತೆ ಹಂಚ್ಕೊಂಡ್ರಿ. ಒಳ್ಳೇದಾಗ್ಲಿ ನಿಮಗೆ. ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ಧನ್ಯವಾದಗಳು.
ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನ್ಸುತ್ತೆ. ಏನಿಲ್ಲ, ಸುಮ್ಮನೆ ತುಂಬ ಕಂಫರ್ಟೇಬಲ್ ಅನಿಸ್ತು, ತುಂಬ ಕ್ಯಾಶುವಲ್ ಆಗಿ ಮಾತಾಡಿದೆ. ಮಾಲೆ ಹಾಕಿದ್ದೀನಿ. ಎಲ್ರಿಗೂ ಧನ್ಯವಾದಗಳು ನನ್ನನ್ನು ಕರೆಸಿ ಇಂಟರ್ವ್ಯೂ ಮಾಡಿದ್ದಕ್ಕೆ. ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇದೇ ಥರ ನಿಮ್ಮ ಪ್ರೀತಿ, ಹಾರೈಕೆ, ಪ್ರೋತ್ಸಾಹ ಯಾವತ್ತೂ ನನ್ನ ಜೊತೆ ಹಿಂಗೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ತೀನಿ. ಎಲ್ಲ ಸಿನಿಮಾಗಳನ್ನು, ಎಲ್ಲ ಕನ್ನಡ ಚಿತ್ರಗಳನ್ನು ಥಿಯೇಟರ್ನಲ್ಲೇ ನೋಡಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.